ಆತ್ಮೀಯ ಮಕ್ಕಳೇ, 8ನೇ ತರಗತಿಯಲ್ಲಿ 3ನೇ ಅಧ್ಯಾಯವಾಗಿರತಕ್ಕಂತಹ ಸಂಶ್ಲೇಷಿತ ಎಳೆಗಳು, ಅದನ್ನು ನಾವು ಪಾಲಿಮರ್ಸ್ ಅಂತ ಕೂಡ ಕರಿತೀವಿ ಇಂಗ್ಲೀಷ್ನಲ್ಲಿ. ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡತಕ್ಕಂತಹ ಎಳೆಗಳನ್ನು ಪಾಲಿಮರ್ಸ್ ಅಂತ ಕರಿತೀವಿ. ಮಕ್ಕಳೇ, ನಾವು ನಮ್ಮ ನಿತ್ಯ ಜೀವನದಲ್ಲಿ ಹಲವಾರು ರೀತಿಯ ವಸ್ತುಗಳನ್ನು ನೋಡ್ತೇವೆ. ನಾನಾ ರೀತಿಯಾದಂಥ ವಸ್ತುಗಳು, ಅದು ಘನ ವಸ್ತುಗಳಾಗಿರ್ಬೋದು, ದ್ರವ ವಸ್ತುಗಳಾಗಿರ್ಬೋದು, ಅಥವಾ ಅನಿಲದ ಸಂಯುಕ್ತಗಳನ್ನು ನೋಡೋಕ್ಕಾಗೋದಿಲ್ಲ, ಅವುಗಳನ್ನು ಒಂಥರ ಫೀಲ್ ಮಾಡ್ಕೋಬಹುದು, ಇದಾವೆ ಅನಿಲ ಇದೆ ಅನ್ನೋದನ್ನು. ಓಕೆ, ಇಲ್ಲಿ ಇವತ್ತು ನಾವು ಈ ಸ್ವಾಭಾವಿಕ ವಸ್ತುಗಳು ಮತ್ತು ಮಾನವನಿಂದ ನಿರ್ಮಿತವಾದಂಥ ವಸ್ತುಗಳ ಒಂದು ಗುಂಪನ್ನು ತೆಗೆದುಕೊಂಡಾದಾಗ ಅಲ್ಲಿ ಮಾನವನಿಂದ ತಯಾರಾದಂತಹ ವಸ್ತುಗಳನ್ನು ನಾವು ಕೃತಕ ವಸ್ತುಗಳು ಅಂತ ಕರಿತೀವಿ. ಸ್ವಾಭಾವಿಕವಾಗಿ ದೊರೆಯೋದನ್ನೆಲ್ಲವೂ ಕೂಡ ಸ್ವಾಭಾವಿಕ ವಸ್ತುಗಳು ಅಂತ ಕರಿತೀವಿ. ಅಂತಹ ಒಂದು ವಿಂಗಡಣೆಯಲ್ಲಿ ಒಂದು ಭಾಗ ಸ್ವಾಭಾವಿಕ ಎಳೆಗಳು ಮತ್ತು ಸಂಶ್ಲೇಷಿತ ಎಳೆಗಳು. ಸ್ವಾಭಾವಿಕ ಎಳೆಗಳು ನೋಡಿ ಮಕ್ಕಳ, ಸ್ವಾಭಾವಿಕ ಎಳೆಗಳು ಅಂತ ಕರಿತೀವಿ. ಅದರ ಜೊತೆ ಸಂಶ್ಲೇಷಿತ ಎಳೆಗಳು ಎರಡು ಭಾಗ ಒಂದು. ಏನು ಸರ್ ಇದು ಎಳೆಗಳು ಅಂದರೆ? ಮಕ್ಕಳೇ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಎಳೆ ಅಂದರೆ ಒಂದು ರೀತಿ ದಾರದಂತಿರತಕ್ಕಂತಹ ರಚನೆಗಳು ಅಂತ. ಅದು ಮೇನ್ ಇಂಪಾರ್ಟೆಂಟ್. ದಾರದಂತಿರತಕ್ಕಂತಹ ರಚನೆಗಳನ್ನು ನಾವು ಎಳೆ ಅಂತ ಕರಿತೇವೆ. ಸೊ ಈ ಸ್ವಾಭಾವಿಕ ಎಳೆ ಮತ್ತು ಸಂಶ್ಲೇಷಿತ ಎಳೆಗಳ ನಡುವೆ ಏನು ವ್ಯತ್ಯಾಸ ಇರುತ್ತೆ ಅನ್ನೋದನ್ನ ಸ್ವಲ್ಪ ಗಮನ ಹರಿಸೋಣ. ಯಾಕೆಂದರೆ ಅವುಗಳನ್ನ ರಚನೆಯಿಂದ ನಾವು ತಿಳ್ಕೊಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ರಚನೆಯಿಂದ ತಿಳ್ಕೊಬೇಕು. ಸ್ವಾಭಾವಿಕ ಎಳೆಗಳು ಸಾಮಾನ್ಯವಾಗಿ ಪ್ರಕೃತಿದತ್ತವಾಗಿ ಮಾನೋಮರ್ ಘಟಕಗಳಿರ್ತದೆ. ಆ ರಚನೆ ಆಗಬೇಕು ಅಂದರೆ ಯಾವುದರಿಂದ ರಚನೆ ಆಗಿದೆ ಅಂತ ನಾವು ಹೇಳ್ಬೋದು ತಾನೆ. ಈಗ ಒಂದು ಬಿಲ್ಡಿಂಗ್ ರಚನೆ ಆಗಿದ್ರೆ ಇಟ್ಟಿಗೆಗಳನ್ನು ಕಟ್ಟಿ, ಇಟ್ಟಿಗೆಗಳನ್ನು ಜೋಡಿಸೋದಕ್ಕೆ ಸಿಮೆಂಟ್ ಹಾಕಿ ಒಂದು ಬಿಲ್ಡಿಂಗನ್ನು ಕಟ್ಟಿರ್ತಾರೆ. ಒಂದು ಮಣಿಸರವನ್ನು ನಾವು ಸರ ಅಂತ ಹೇಳ್ಬೇಕು. ಹೇಗೆ ಹೇಳ್ತೀವಿ? ಸರ ಅಂತ ಹೇಳ್ಬೇಕು ಅಂದರೆ ಹಲವಾರು ಮಣಿಗಳನ್ನು ಜೋಡಿಸಿ ಒಂದು ಸರವನ್ನು ಮಾಡಿರ್ತೀವಿ, ಹೌದಲ್ಲ? ಸೊ ಸೇಮ್ ಮಕ್ಕಳೇ, ಅದೇ ರೀತಿ ಹೇಗೆ ಒಂದು ಸರದಲ್ಲಿ ಹಲವಾರು ಮಣಿಗಳಿರ್ತವೋ, ಆ ಹಲವಾರು ಮಣಿಗಳನ್ನು ಸೇರಿಸಿ ಅದಕ್ಕೊಂದು ಆಕಾರ ಇರುತ್ತೆ, ಅದನ್ನು ನಾವು ಹಾಕ್ಕೊಳ್ತೀವಲ್ಲ. ಸೊ ಹಾಗೆ ಏನಾಗಿರ್ತದೆ, ಆ ಪ್ರತಿಯೊಂದು ಮಣಿಯೂ ಕೂಡ ಏನಾಗ್ತದೆ, ಒಂದೊಂದು ಮಾನೋಮರ್ ಅಂತ ಅನಿಸ್ಕೊಳ್ತದೆ. ಆ ಸರದಲ್ಲಿರುವ ಪ್ರತಿಯೊಂದು ಮಣಿಯೂ ಕೂಡ ಒಂದೊಂದು ಮಾನೋಮರ್ ಇರುತ್ತೆ. ಅದೇ ರೀತಿ ಇಲ್ಲಿ ಸ್ವಾಭಾವಿಕ ಎಳೆ ಅಂತ ನಾವು ತೆಗೆದುಕೊಂಡಾಗ ನಮಗೆ ಬೇಗ ಜ್ಞಾಪಕ ಬರೋದು ಅಂದರೆ ಹತ್ತಿ. ನೀವೆಲ್ಲ ಹತ್ತಿಯನ್ನು ನೋಡಿದ್ದೀರ ಮಕ್ಕಳು, ನಿತ್ಯ ಜೀವನದಲ್ಲಿ ನಾವು ಹತ್ತಿಯನ್ನು ನೋಡಿದ್ದೀವಿ. ಹತ್ತಿಯಿಂದ ಯಾವ ಬಟ್ಟೆಯನ್ನು ಹೇಗೆ ಮಾಡ್ತಾರೆ, ಹತ್ತಿಯ ಎಳೆಗಳು ಹೇಗಿರ್ತದೆ, ಹತ್ತಿ ದಾರಗಳು ಹೇಗಿರ್ತದೆ ಅಂತೆಲ್ಲ ನೋಡಿದ್ದೀರಾ ಮಕ್ಕಳೇ. ಸೊ ಈ ಹತ್ತಿಯ ರಚನೆಯನ್ನು ನೋಡಿದಾಗ ಈ ಹತ್ತಿಯ ರಚನೆಯಲ್ಲಿ ಸ್ವಾಭಾವಿಕವಾದ ಸೆಲ್ಯುಲೋಸ್ ರಚನೆ ಇರ್ತದೆ. ಆ ಸೆಲ್ಯುಲೋಸ್ನ ಕಣಗಳು ಪಾಲಿಮರಲ್ಲಿ ಹೇಗೇನಾಗ್ತದೆ, ಮಾನೋಮರ್ ಘಟಕಗಳು ಅಂತ ನಾವೇನು ಕರಿತೀವಲ್ಲ, ಆ ಮಾನೋಮರ್ ಘಟಕಗಳನ್ನು ಸಣ್ಣ ಸಣ್ಣ ಸೆಲ್ಯುಲೋಸ್ನ ಎಳೆಗಳು ಸೇರ್ಕೊಂಡು ಹತ್ತಿಯ ರಚನೆಯಾಗಿರ್ತದೆ. ಮಕ್ಕಳೇ, ಈ ಕಾರ್ಬೋಹೈಡ್ರೇಟ್ನಲ್ಲಿ ರುಚಿ ಇಲ್ಲದ, ಅದರ ಜೊತೆಗೆ ಎಳೆಗಳ ರಚನೆಗೆ ಸಹಾಯ ಮಾಡತಕ್ಕಂತಹ ಕೆಲವುದರಲ್ಲಿ ಈ ಸೆಲ್ಯುಲೋಸ್ ಕೂಡ ಒಂದು. ಸೊ ಇದರಿಂದ ರಚನೆಯಾಗಿರತಕ್ಕಂತಹ ಹತ್ತಿಯನ್ನು ನೀವು ದಾರದ ರೂಪದಲ್ಲಿ ಎಳೆದು ಅದರಿಂದ ನಿಮಗೆ ಬೇಕಾಗಿರತಕ್ಕಂತಹ ಬಟ್ಟೆಗಳ ನೇಯ್ಗೆಯಿಂದ ಹತ್ತಿ ದಾರದಿಂದ ನೇಯ್ಗೆಯಿಂದ ನಿಮಗೆ ಬೇಕಾಗಿರತಕ್ಕಂತಹ ವೈವಿಧ್ಯಮಯವಾಗಿರತಕ್ಕಂತಹ ಬಟ್ಟೆಗಳನ್ನು ನಾವು ಹೊಲಿಬಹುದು, ಹೌದಲ್ಲ ಮಕ್ಕಳೇ, ದಾರದಿಂದ. ಸೊ ಅದೇ ರೀತಿ ಇನ್ನೊಂದು ಅದೇ ರೀತಿ ಇರತಕ್ಕಂತಹ ಎಳೆಯ ರೀತಿಯಲ್ಲಿರತಕ್ಕಂತಹ ಸ್ವಾಭಾವಿಕ ಎಳೆ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರೇಷ್ಮೆ. ಸೊ ರೇಷ್ಮೆ ಹುಳುವನ್ನು ಸಾಕಿ ಅದು ಕಟ್ಟತಕ್ಕಂತಹ ಆ ಗೂಡನ್ನು ಮತ್ತೆ ಸಂಸ್ಕರಿಸಿ ಆ ಹತ್ತಿಯ ಎಳೆಗಳನ್ನು ಬಿಡಿಸಿ ಆ ಹತ್ತಿಯ ಎಳೆಗಳಿಂದ ನಾವೇನು ಮಾಡ್ತೀವಿ, ರೇಷ್ಮೆ ಬಟ್ಟೆಗಳನ್ನು ನಾವು ತಯಾರು ಮಾಡ್ತೀವಿ. ರೇಷ್ಮೆ ಟವಲ್ ಆಗಿರ್ಬೋದು, ರೇಷ್ಮೆ ಬಟ್ಟೆ ಆಗಿರ್ಬೋದು, ರೇಷ್ಮೆ ಸೀರೆ ಆಗಿರ್ಬೋದು. ಈ ರೀತಿ ನಾವು ಮಾಡ್ತೀವಿ, ಸಣ್ಣ ಸಣ್ಣ ಎಳೆಗಳನ್ನು ಸೇರಿಸ್ಕೊಂಡು ಆ ಸಣ್ಣ ಸಣ್ಣ ಎಳೆಗಳನ್ನು ನೇಯ್ಗೆಗೆ ಒಳಪಡಿಸಿ ಅದಕ್ಕೆ ಅವಶ್ಯಕತೆ ಇರತಕ್ಕಂಥ ಬಣ್ಣಗಳನ್ನು ಹಾಕಿ ನಾವೇನು ಮಾಡ್ತೀವಿ, ರೇಷ್ಮೆ ಸೀರೆಗಳನ್ನು ತಯಾರು ಮಾಡ್ತೀವಿ. ಸೊ ಅದೇ ರೀತಿ ಮಕ್ಕಳೇ, ನೀವು ತೆಂಗಿನ ನಾರನ್ನು ನೋಡಿದ್ದೀರಾ?
ತೆಂಗಿನ ನಾರು ಕೂಡ ಸ್ವಾಭಾವಿಕವಾಗಿ ನಾವು ಕಂಡುಕೊಂಡಿರತಕ್ಕಂತಹ ಅಥವಾ ನಾವು ರೂಪಿಸಿಕೊಂಡಿರತಕ್ಕಂತಹ ಸ್ವಾಭಾವಿಕವಾಗಿ ದೊರೆಯತಕ್ಕಂತಹ ಒಂದು ಸ್ವಾಭಾವಿಕ ಎಳೆ. ನಿಮಗೆಲ್ಲ ಗೊತ್ತಿದೆ, ತೆಂಗಿನ ನಾರಿನಿಂದ ನಾವು ಕಾರ್ಪೆಟ್ಗಳನ್ನು ಮಾಡ್ತೀವಿ, ಹಗ್ಗಗಳನ್ನು ಮಾಡ್ತೀವಿ, ಅನೇಕ ರೀತಿಯಾದಂತಹ ನಾರನ್ನು ಒಂದು ಕಡೆ ಸೇರಿಸಿ ದಿಂಬುಗಳನ್ನು, ಹಾಸಿಗೆಗಳನ್ನು ನಾವು ಮಾಡ್ತೀವಿ. ಸೊ ಅದೇ ರೀತಿ ನಿಮಗೆ ಇನ್ನೊಂದು ಸ್ವಾಭಾವಿಕ ಎಳೆಗೆ ಉದಾಹರಣೆ ಆದರೆ ಸೆಣಬು. ಗೋಣಿಚೀಲ ಗೊತ್ತಿದೆಯಲ್ಲ ಮಕ್ಕಳೇ, ಆ ಸೆಣಬು ಅದರಿಂದ ಪರಿಷ್ಕರಿಸಿ ಅದನ್ನು ಸಂಸ್ಕರಿಸಿ ಎಳೆಗಳನ್ನಾಗಿ ಮಾಡಿ ನಾವು ಗೋಣಿಚೀಲಗಳನ್ನು ತಯಾರು ಮಾಡ್ತೀವಿ. ಅದು ಉದ್ದನೆಗಿರತಕ್ಕಂಥ ಎಳೆಗಳು, ಹೌದಲ್ಲ ಮಕ್ಕಳೇ? ಸೊ ಹಾಗಾಗಿ ಸೆಣಬು ಕೂಡ ಆ ಸೆಣಬಿನಿಂದ ತರತಕ್ಕಂಥ ದಾರ ಏನಿದೆ ಅದು ಕೂಡ ನಮಗೆ ಹೇಳ್ತೀವಿ ಸ್ವಾಭಾವಿಕ ಎಳೆ ಅಂತ ಕರಿತೀವಿ. ಅದ್ರ ಜೊತೆಗೆ ಈ ಕುರಿಯಿಂದ ಪಡೆಯತಕ್ಕಂತಹ ಉಣ್ಣೆ, ಈ ಉಣ್ಣೆಯನ್ನು ಬಳಸಿಕೊಂಡು ನಾವು ಕಂಬಳಿಗಳನ್ನು, ರಗ್ಗುಗಳನ್ನು ಅಥವಾ ಉಣ್ಣೆ ಟೋಪಿಗಳನ್ನು ನಾವೇನು ಮಾಡ್ತೀವಿ, ತಯಾರು ಮಾಡ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹೀಗೆ ಇವೆಲ್ಲವೂ ಕೂಡ ಮಾನೋಮರ್ ಘಟಕಗಳಿಂದ ರಚನೆಯಾಗಿರತಕ್ಕಂತಹ ಘಟಕಗಳಿಂದ ಒಂದಕ್ಕೊಂದು ಸೇರ್ಕೊಂಡು ರಚನೆಯಾಗಿರತಕ್ಕಂತಹ ಎಳೆಗಳು ಮಾನೋಮರ್ ಘಟಕಗಳಿಂದ. ಇವುಗಳನ್ನು ನಾವು ಸ್ವಾಭಾವಿಕ ಎಳೆಗಳು ಅಂತ ಕರಿತೀವಿ. ಸ್ವಾಭಾವಿಕ ಎಳೆಗಳು. ಹಾಗಾದ್ರೆ ಸಂಶ್ಲೇಷಿತ ಎಳೆಗಳು ಯಾವುದು ಅಂದ್ರೆ, ಮನುಷ್ಯ ವೈಜ್ಞಾನಿಕ ಆವಿಷ್ಕಾರದಿಂದ ಅವನು ಕಂಡುಕೊಂಡಿರತಕ್ಕಂತಹ, ಅವನೇ ಉತ್ಪತ್ತಿ ಮಾಡಿರತಕ್ಕಂತಹ, ಅವನೇ ತಯಾರು ಮಾಡಿರತಕ್ಕಂತಹ, ವಿಜ್ಞಾನಿಗಳ ಸಹಾಯದಿಂದ ಅವನೇ ತಯಾರು ಮಾಡಿರ್ತಕ್ಕಂಥ ಎಳೆಗಳನ್ನು ನಾವೇನಂತ ಕರಿತೀವಿ, ಸಂಶ್ಲೇಷಿತ ಎಳೆಗಳು ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಸೊ ಹಾಗಾದ್ರೆ ಸಂಶ್ಲೇಷಿತ ಎಳೆಗಳು ಹೇಗೆ ಬೆಳಕಿಗೆ ಬಂದವು ಅನ್ನೋದನ್ನ ಸ್ವಲ್ಪ ಗಮನ ಹರಿಸೋಣ. ಸಂಶ್ಲೇಷಿತ ಎಳೆಗಳು ಇದು ಬೆಳಕಿಗೆ ಬರೋದಕ್ಕೆ ಕಾರಣ ನಮ್ಮ ವಿಜ್ಞಾನಿಗಳು, ಅದರಲ್ಲೂ ಎಸ್ಪೆಷಲಿ ಚೀನಾ ಮತ್ತು ರಷ್ಯಾ ಮತ್ತು ಅಮೇರಿಕಾ, ಅವ್ರ ಜೊತೆಗೆ ನಮ್ಮ ಭಾರತವನ್ನು ಸೇರ್ಕೊಂಡಿದೆ ಅಂದ್ಕೊಳ್ಳಿ. ಎಲ್ಲ ವಿಜ್ಞಾನಿಗಳು ಯಾವುದಾದ್ರೂ ಒಂದು ರೂಪದಲ್ಲಿ ಇವಕ್ಕೆ ಪರವಾಗಿ ಸ್ವಾಭಾವಿಕ ಎಳೆಗಳಿಗೆ ಪರ್ಯಾಯವಾಗಿ ನಾವು ತಯಾರು ಮಾಡಬೇಕಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಸಂಶ್ಲೇಷಿತ ಎಳೆಗಳ ಆವಿಷ್ಕಾರಕ್ಕೆ ಎಡೆಯಾಯಿತು. ಸುಮಾರು ಕೃತಕ ಎಳೆಗಳಲ್ಲಿ 19ನೇ ಶತಮಾನ ಈ ಸಂಶ್ಲೇಷಿತ ಎಳೆಗಳ ಒಂದು ಶತಮಾನ ಅಂತ ನಾವು ಕರಿಬಹುದು. 19ನೇ ಶತಮಾನ. ಈ 19ನೇ ಶತಮಾನದಲ್ಲಿ ಸಂಶ್ಲೇಷಿತ ಎಳೆಗಳು ನಮಗೆ ಬೆಳಕಿಗೆ ಬಂದವು. ಅಂದ್ರೆ ಪಾಲಿಮರ್ಸ್. ಆ ಸಂಶ್ಲೇಷಿತ ಎಳೆಗಳನ್ನ ನಾವು ಉತ್ಪತ್ತಿ ಮಾಡತಕ್ಕಂಥ ಕ್ರಿಯೆ ಇದೆಯಲ್ಲ, ಅದನ್ನ ಪಾಲಿಮರೈಸೇಷನ್ ಅಂತ ಕರಿತೀವಿ. ಇಂಗ್ಲಿಷ್ನಲ್ಲಿ ಅದನ್ನ ಪಾಲಿಮರೈಸೇಷನ್ ಅಂತ ಕರಿತೀವಿ. ಹಾಗಾದ್ರೆ 1 by 1 ಅದನ್ನ ಹೇಗೆ ತಯಾರು ಮಾಡ್ತಾರೆ, ಅದರ ಪ್ರಯೋಜನಗಳೇನು ಅನ್ನೋದನ್ನ 1 by 1 ತಿಳ್ಕೊಳ್ಳೋಣ ಮಕ್ಕಳೇ. ಈಗ ಸಂಶ್ಲೇಷಿತ ಎಳೆಗಳಲ್ಲಿ ಮೊದಲನೆಯದಾಗಿ ಮಕ್ಕಳೇ, ಸಂಶ್ಲೇಷಿತ ಎಳೆಗಳಲ್ಲಿ ರೇಯಾನ್ ಸಂಶ್ಲೇಷಿತ ಎಳೆ, ಅದಕ್ಕೆ ನಾವೇನಂತ ಕರೀಬಹುದು, ಕೃತಕ ಎಳೆ ಅಂತ ಕರೀಬಹುದು. ಕೃತಕ ಎಳೆಗಳು ಅಥವಾ ಸಂಶ್ಲೇಷಿತ ಎಳೆಗಳು. ಅದರಲ್ಲಿ ಮೊದಲನೆಯದು ರೇಯಾನ್. ಸೊ ಹೆಸರು ಹೇಳುವಂತೆ ಇದು ಒಂದು ಕೃತಕ ರೇಷ್ಮೆ. ರೇಯಾನ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ ಕೃತಕ ರೇಷ್ಮೆ. ಕೃತಕವಾಗಿ ರೇಷ್ಮೆಯ ಎಳೆಯ ಹಾಗೆ ಇರತಕ್ಕಂತಹ ಕೃತಕ ರೇಷ್ಮೆ ಅಂತ ಕರಿತೀವಿ. ಕೃತಕ ರೇಷ್ಮೆ. ಹಾಗಾದ್ರೆ ಇದನ್ನ ಹೇಗೆ ತಯಾರು ಮಾಡಿದ್ರು ಅನ್ನೋದು ಒಂದು ಇಂಪಾರ್ಟೆಂಟ್ ಮಕ್ಕಳೇ. ಇಲ್ಲಿ ಎಸ್ಪೆಷಲಿ ರೇಯಾನ್ ಅನ್ನ ತಯಾರು ಮಾಡಬೇಕಾದ್ರೆ ವಿಜ್ಞಾನಿಗಳು ಮೊದಲು ಏನ್ ಮಾಡಿದ್ರು, ಈ ಸ್ವಾಭಾವಿಕ ಎಳೆಗಳು ಹೇಗೆ ರೂಪುಕೊಳ್ತವೆ, ಯಾವುದರಿಂದ ರೂಪುಕೊಳ್ತವೆ ಅಂತ ನೋಡಿದಾಗ ಅಲ್ಲಿ ಸೆಲ್ಯುಲೋಸ್ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಆ ವಿಜ್ಞಾನಿಗಳಿಗೆ ಈ ಸೆಲ್ಯುಲೋಸ್ ಅನ್ನ ನಾವು ತೆಗೆದುಕೊಂಡು ಸೆಲ್ಯುಲೋಸ್ನ ಸಹಾಯದಿಂದ ಕೃತಕವಾಗಿ ನಾವೇ ಎಳೆಗಳನ್ನ ತಯಾರು ಮಾಡಬಹುದು ಅನ್ನೋದನ್ನ ಕಂಡುಕೊಂಡ್ರು. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಾಗಾಗಿ ಅವ್ರೇನ್ ಮಾಡಿದ್ರು, ಸೆಲ್ಯುಲೋಸ್ ಎಲ್ಲಿರ್ತದೆ, ಸೆಲ್ಯುಲೋಸ್ನ ಮೂಲ ಯಾವುದು ಅಂತ ನಾವು ನೋಡಿದಾಗ ನಮಗೆ ಯಥೇಚ್ಛವಾಗಿ ಸೆಲ್ಯುಲೋಸ್ ಸಿಗತಕ್ಕಂಥದ್ದು ಅಂದ್ರೆ ಸಸ್ಯಗಳು, ಗಿಡ ಮರಗಳಲ್ಲಿ ಆ ಕೋಶದ ಮೇಲ್ಭಾಗ, ಅದಕ್ಕೆ ಏನಂತೀವಿ, ಪೊರೆ ಅಥವಾ ಕವಚ ಅಂತ ಕರಿತೀವಲ್ಲ, ಆ ಪ್ರತಿ ಜೀವಕೋಶಗಳ ಕವಚವು ಸೆಲ್ಯುಲೋಸ್ನಿಂದ ರಕ್ಷಣೆಯಾಗಿರ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಆ ಸೆಲ್ಯುಲೋಸ್ ಅನ್ನ ಬೇರ್ಪಡಿಸಬೇಕು. ಆ ಬೇರ್ಪಡಿಸಿದ ಸೆಲ್ಯುಲೋಸ್ನಿಂದ ಕೃತಕ ಎಳೆಯನ್ನ ನಾವು ತಯಾರು ಮಾಡಬಹುದು ಅನ್ನೋದನ್ನ ಕಂಡುಕೊಂಡ್ರು. ಹಾಗಾಗಿ ಈ ರೇಯಾನ್ ಅನ್ನು ತಯಾರು ಮಾಡಬೇಕಾದ್ರೆ ಸೆಲ್ಯುಲೋಸ್ ಮೂಲ ಅದಕ್ಕೆ ಅಂತೀವಿ ಮರದ ತಿರುಳು ಅಂತ ಕರಿತೀವಿ. ಮರದ ತೊಗಟೆ ಅಥವಾ ಮರದ ತಿರುಳು. ಮರದ ತೊಗಟೆ ಅಥವಾ ತಿರುಳನ್ನ ನಾವು ಸಂಸ್ಕರಿಸಿದಾಗ ನಮಗೆ ಸೆಲ್ಯುಲೋಸ್ ದೊರೆಯುತ್ತೆ.
ಸಂಸ್ಕರಿಸಿದಾಗ ನಮಗೆ ಸೆಲ್ಯುಲೋಸ್ ದೊರೆಯುತ್ತೆ. ಈ ಸೆಲ್ಯುಲೋಸ್ ಅನ್ನು ಪ್ರತ್ಯಾಮ್ಲೀಯವಾಗಿ ಮಾಡಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಮಿಕ್ಸ್ ಮಾಡಿ ಪ್ರತ್ಯಾಮ್ಲೀಯವನ್ನಾಗಿ ಮಾಡಿ ಅದರ ಜೊತೆಗೆ ಕಾರ್ಬನ್ ಡೈಸಲ್ಫೈಡ್ ನೊಂದಿಗೆ ಏನ್ ಮಾಡ್ತಾರೆ, ರಾಸಾಯನಿಕ ಕ್ರಿಯೆ ಜರುಗುವ ಹಾಗೆ ಮಾಡ್ತಾರೆ, ಕಾರ್ಬನ್ ಡೈಸಲ್ಫೈಡ್. ಆಗ ನಮಗೆ ರೇಯಾನ್ ತಯಾರು ಮಾಡುವ ಒಂದು ಘಟಕ ಸಿಗುತ್ತೆ. ಆ ಘಟಕವೇ ನಾವೇಂತ ಕರಿತೀವಿ, ಸೋಡಿಯಂ ಸೆಲ್ಯುಲೋಸ್ ಝ್ಯಾಂಥೇಟ್ ಅಂತ ಕರಿತೀವಿ. ಆ ಘಟಕವನ್ನ ನಾವು ಸೋಡಿಯಂ ಸೆಲ್ಯುಲೋಸ್ ಝ್ಯಾಂಥೇಟ್, ಮರಿಬೇಡಿ ಮಕ್ಕಳೇ, ಝ್ಯಾಂಥೇಟ್ ಎಂಬ ಘಟಕ ಸಿಗುತ್ತೆ. ಯಾವಾಗ ನಿಮಗೆ ಸಿಗ್ತದೆ, ಮರದ ತಿರುಳನ್ನ ತೆಗೆದು ಅದನ್ನ ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಪ್ರತ್ಯಾಮ್ಲದೊಂದಿಗೆ ಸಂಸ್ಕರಿಸಿ ಕಾರ್ಬನ್ ಡೈಸಲ್ಫೈಡ್ ನೊಂದಿಗೆ ವರ್ತಿಸಿದಾಗ ನಮಗೆ ಸೋಡಿಯಂ ಸೆಲ್ಯುಲೋಸ್ ಝ್ಯಾಂಥೇಟ್ ಸಿಗುತ್ತೆ. ಇಂತಹ ಪ್ರತಿ ಸೋಡಿಯಂ ಸೆಲ್ಯುಲೋಸ್ ಝ್ಯಾಂಥೇಟ್ ಕಣಗಳನ್ನು ಸೇರಿಸಿದಾಗ ನಮಗೆ ಎಳೆ ರೂಪುಗೊಳ್ಳುತ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಆ ರೂಪುಗೊಳ್ಳತಕ್ಕಂಥ ಎಳೆಯನ್ನು ನಾವು ಕರಿತೀವಿ ರೇಯಾನ್ ಅಂತ ಕರಿತೀವಿ. ಸೊ ಹಾಗಾದ್ರೆ ರೇಯಾನ್ ರಾಸಾಯನಿಕ, ರೇಯಾನ್ ಯಾವುದರಿಂದ ರಚನೆಯಾಗಿದೆ, ರೇಯಾನ್ನ ಘಟಕ ಯಾವುದು? ರೇಯಾನ್ ಎಂಬುದು ಒಂದು ಪಾಲಿಮರ್ ಅಂತ ನಾವು ತಿಳ್ಕೊಂಡ್ವಿ. ಈ ರೇಯಾನ್ ಯಾವುದರಿಂದ ರಚನೆಯಾಗಿದೆ ಅಂತ ನಾವು ಹೇಳಿದಾಗ ಅದರ ರಚನೆ ಹೇಗಿರ್ತದೆ ನೋಡ್ರಿ. ಸೆಲ್ಯುಲೋಸ್ ಅನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಕಾರ್ಬನ್ ಡೈಸಲ್ಫೈಡ್ ರಾಸಾಯನಿಕ ಪ್ರಕ್ರಿಯೆಗೊಂಡಾಗ ನಮಗೆ ಈ ರೇಯಾನ್ ದೊರೆಯುತ್ತೆ. ರೇಯಾನ್ನ ಒಂದು ಘಟಕ ದೊರೆಯುತ್ತೆ. ಇಂತಹ ರೇಯಾನ್ನ ಘಟಕಗಳು ಸೇರ್ಕೊಂಡ್ರೆ ಮಾನೋಮರ್ ಘಟಕ, ಮಾನೋಮರ್ ಅಂದ್ರೆ ಒಂದು, ಅಂತಹ ಹಲವಾರು ಘಟಕಗಳು ಸೇರ್ಕೊಂಡು ಅದಕ್ಕೆ ಇದನ್ನ ಎನ್ ಅಂತ ನಿರೂಪಿಸ್ತೀವಿ. ಈ ಘಟಕಗಳೇನಿದೆ, ಈ ಘಟಕಗಳು ಹಲವಾರು, ಅಂದ್ರೆ ಸೋಡಿಯಂ ಸೆಲ್ಯುಲೋಸ್ ಝ್ಯಾಂಥೇಟ್ ಅಂತ ಕರಿತೀವಿ. ಸೋಡಿಯಂ ಸೆಲ್ಯುಲೋಸ್ ಝ್ಯಾಂಥೇಟ್ ನ ಹಲವಾರು ಘಟಕಗಳು, ಈ ಒಂದು ಸಂಯುಕ್ತವನ್ನ ಸೋಡಿಯಂ ಸೆಲ್ಯುಲೋಸ್ ಝ್ಯಾಂಥೇಟ್ ಅಂತ ಕರಿತೀವಿ. ಸೋಡಿಯಂ ಸೆಲ್ಯುಲೋಸ್ ಝ್ಯಾಂಥೇಟ್ ನ ಹಲವಾರು ಘಟಕಗಳು, ಮಾನೋಮರ್ಗಳು ಒಂದಕ್ಕೊಂದು ಬಂಧಿಸಿಕೊಂಡು ಉದ್ದನೆಯ ಎಳೆಗಳಾಗ್ತಾವಲ್ಲ, ಅದನ್ನು ನಾವು ರೇಯಾನ್ ಅಂತ ಕರಿತೀವಿ. ಅತ್ಯಂತ ಮಕ್ಕಳೇ ನೋಡಿ, ರೇಯಾನ್ ಅನ್ನ ತಯಾರು ಮಾಡಬೇಕಾದ್ರೆ ನಮಗೆ ಮರದ ತಿರುಳು, ಆ ತಿರುಳಿನಲ್ಲಿ ಸೆಲ್ಯುಲೋಸ್ ಇರ್ತದೆ, ಅದನ್ನ ಸಂಸ್ಕರಿಸಿ ನಾವು ಪಡ್ಕೊಳ್ತೀವಿ. ಅದರಿಂದ ಬಂದಂತ ಸೆಲ್ಯುಲೋಸ್ ಅನ್ನ ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಮಿಶ್ರಣ ಮಾಡಿ ರಾಸಾಯನಿಕ ಪ್ರಕ್ರಿಯೆಗೊಳಿಸಿ ಕಾರ್ಬನ್ ಡೈಸಲ್ಫೈಡ್ ನೊಂದಿಗೆ ಸೇರಿಸಿ ನಮಗೆ ಏನಾಗ್ತದೆ, ಸೋಡಿಯಂ ಸೆಲ್ಯುಲೋಸ್ ಝ್ಯಾಂಥೇಟ್ ಅಂತ ಸಿಗುತ್ತೆ. ಈ ಸೋಡಿಯಂ ಸೆಲ್ಯುಲೋಸ್ ಝ್ಯಾಂಥೇಟ್ ಅನ್ನ ಕಣಗಳನ್ನ ಸೇರಿಸಿ ನಾವು ಪಾಲಿಮರ್ ಅನ್ನ ತಯಾರು ಮಾಡ್ತೀವಿ. ಸೊ ಈ ರೀತಿ ತಯಾರು ಮಾಡಿದಾಗ ಇದನ್ನ ಏನೇನಕ್ಕೆ ಬಳಸ್ತೀವಿ ಅನ್ನೋದನ್ನ ಸ್ವಲ್ಪ, ಈಗ ನಮ್ಗೆ ಏನಾಗ್ತದೆ, ಒಂದೇ ಸರಿ ಬರೀ ರೇಯಾನ್ ಇಂದನೇ ಬಟ್ಟೆಗಳನ್ನ ತಯಾರು ಮಾಡೋದಕ್ಕಿಂತಲೂ ಕೆಲವು ಸಂದರ್ಭದಲ್ಲಿ ಈ ರೇಯಾನ್ಗಳೊಂದಿಗೆ ಹತ್ತಿಯನ್ನ ಮಿಶ್ರಣ ಮಾಡ್ಬೋದು, ಅದ್ರ ಜೊತೆಗೆ ನಾವು ಮಿಶ್ರಣ ಮಾಡತಕ್ಕಂಥ ರೇಷ್ಮೆಯನ್ನ ಮಾಡ್ಬೋದು, ಅದ್ರ ಜೊತೆಗೆ ನಾವು ಉಣ್ಣೆಯನ್ನ ಮಿಶ್ರಣ ಮಾಡಿ ನಮಗೆ ಬೇಕಾಗಿರತಕ್ಕಂಥ ಡ್ರೆಸ್ ಮೆಟೀರಿಯಲ್ಗಳನ್ನ ನಾವು ತಯಾರು ಮಾಡ್ತೀವಿ. ನೋಡಿ, ಈಗ ರೇಯಾನ್ ನೊಂದಿಗೆ ಹತ್ತಿಯನ್ನ ಮಿಶ್ರಣ ಮಾಡಿ ಅದರಿಂದ ಕೆಲವು ಸಂದರ್ಭದಲ್ಲಿ ಹಗ್ಗಗಳನ್ನು ತಯಾರು ಮಾಡಬಹುದು, ಅಥವಾ ತುಂಬಾ ಎಳೆಗಳು ಇರೋದ್ರಿಂದ ಆ ಎಳೆಗಳನ್ನ ಡ್ರೆಸ್ ಮೆಟೀರಿಯಲ್ಸ್ ಆಗಿ ನಾವು ಏನ್ ಮಾಡ್ಬೋದು, ಉತ್ಪತ್ತಿ ಮಾಡಬಹುದು, ರೇಯಾನ್ ಮತ್ತು ಹತ್ತಿ. ಹಾಗಾಗಿ ಅದನ್ನ ಬಟ್ಟೆ ಬರೆ ತಯಾರು ಮಾಡೋದಕ್ಕೆ ಅದಕ್ಕೆ ನಾವು ಹೇಳ್ತೀವಿ ಡ್ರೆಸ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಡ್ರೆಸ್ ಮೆಟೀರಿಯಲ್ಸ್ಗಳ ತಯಾರಿಕೆಯಲ್ಲಿ ಅದೇ ರೀತಿ ರೇಯಾನ್ ಮತ್ತು ರೇಷ್ಮೆ, ರೇಯಾನ್ ಅಥವಾ ರೇಯಾನ್ ಅಂತ ಕೂಡ ಕರಿತೀವಿ. ರೇಯಾನ್ ಮತ್ತು ರೇಷ್ಮೆ ಇವುಗಳನ್ನು ಕೂಡ ಬಳಸಿ ನಾವು ಡ್ರೆಸ್ ಮೆಟೀರಿಯಲ್ಸ್ ಅನ್ನ ತಯಾರು ಮಾಡಬಹುದು ಅಲ್ವಾ ಮಕ್ಕಳೇ? ಅದೇ ರೀತಿ ಇದೇ ರೇಯಾನ್ಗೆ ಮಿಶ್ರಣ ಯಾವುದು ಮಾಡಬಹುದು, ಉಣ್ಣೆಯನ್ನು ಮಿಶ್ರಣ ಮಾಡಬಹುದು. ರೇಯಾನ್ಗೆ ಉಣ್ಣೆಯನ್ನ ಮಿಶ್ರಣ ಮಾಡಿ ಈ ಬೆಡ್ಶೀಟ್ಗಳನ್ನ ಹೊದಿಕೊಳ್ಳತಕ್ಕಂತಹ ಮೆಟೀರಿಯಲ್ಸ್ ನಾವೇನು ಕರಿತೀವಿ, ಅಂತಹ ಬೆಡ್ಶೀಟ್ಗಳನ್ನು ನಾವು ತಯಾರು ಮಾಡಬಹುದು. ಬೆಡ್ಶೀಟ್ಸ್ ಮತ್ತು ಡಿಸೈನಿಂಗ್ ಬಟ್ಟೆಗಳು, ಬೆಡ್ಶೀಟ್ಸ್ ಮತ್ತು ಡಿಸೈನಿಂಗ್ ವಾಲ್ ಕ್ಲಾತ್ ಇರ್ಬೋದು, ವಿಂಡೋ ಕ್ಲಾತ್ ಇರ್ಬೋದು, ಅಂತಗಳನ್ನೆಲ್ಲ ನಾವೇನು ಮಾಡ್ಬೋದು, ತಯಾರು ಮಾಡಬಹುದು ಯಾವುದರಿಂದ, ರೇಯಾನ್ನಿಂದ. ಸೊ ಹೀಗೆ ಪ್ರಪ್ರಥಮವಾಗಿ ನಾವು ತಯಾರು ಮಾಡಿದಂತಹ ಸಂಶ್ಲೇಷಿತ ಎಳೆಗಳಲ್ಲಿ ರೇಯಾನ್ ಮೊದಲನೆಯದು. ಅರ್ಥ ಆಯ್ತಾ ಮಕ್ಕಳೇ? ಇದಾದ ಮೇಲೆ ಇನ್ನು ಎರಡನೆಯದು ನೈಲಾನ್ ಇದೆಯಲ್ಲ ಮಕ್ಕಳೇ, ರೇಯಾನ್ಗಿಂತ ಅತ್ಯಂತ ಗಟ್ಟಿಯಾಗಿರತಕ್ಕಂತಹ ಸಂಶ್ಲೇಷಿತ ಎಳೆ. ರೇಯಾನ್ ಎಂಬುದು ಸ್ವಲ್ಪ ಗಟ್ಟಿ, ಅಂದ್ರೆ ಅದು ಗಟ್ಟಿ ಇರ್ತದೆ, ಆದ್ರೆ ನೈಲಾನ್ಗಿಂತ ಗಟ್ಟಿ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೈಲಾನ್
ಬಹಳ ಉಕ್ಕಿನ ಎಳೆ ಅಂತ ಕರೀತಾರೆ ಅದನ್ನ. ಉಕ್ಕಿನ ಎಳೆಗಳಿಗಿಂತಲೂ ಬಹಳ ಗಟ್ಟಿಯಾಗಿರ್ತಕ್ಕಂಥ ಎಳೆ ಅಂತ ಕರಿತೀವಿ ನೈಲಾನ್. ಸೊ ಆ ನೈಲಾನ್ ಅನ್ನ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ನೋಡೋಣ. ನೈಲಾನ್ ಎರಡನೆಯದು 1931ನೇ ಇಸ್ವಿ, ಆ ಒಂದು ಅಂದ್ರೆ 19ನೇ ಶತಮಾನಗಳಲ್ಲಿ ಬೆಳಕಿಗೆ ಬಂದಂತಹ ಇನ್ನೊಂದು ಸಂಶ್ಲೇಷಿತ ಎಳೆ ನೈಲಾನ್. ನೈಲಾನ್ 1931ನೇ ಒಂದು ರೇಂಜಿನಲ್ಲಿ ಬಂದಿರತಕ್ಕಂಥ. ಆದರೆ ಒಂದೇ ಒಂದು ಅಂಶಕ್ಕೆ ನಾವು ಕಟ್ಕೊಂಡ್ರೆ, ರೇಯಾನ್ ಎಂಬುದು ಸ್ವಾಭಾವಿಕವಾಗಿ ದೊರೆಯುವ ಸೆಲ್ಯುಲೋಸ್ನಿಂದ ನಾವು ತಯಾರು ಮಾಡಿದ್ವಿ. ಆದರೆ ನೈಲಾನ್ ಇದೆಯಲ್ಲ, ಶುದ್ಧ ಕೃತಕ ಎಳೆ ಅಂತ ಕರಿತೀವಿ. ನೈಲಾನ್ ಏನಂತ ಕರಿತೀರಾ? ಶುದ್ಧವಾದ ಕೃತಕ ಎಳೆ. ಶುದ್ಧವಾದ ಕೃತಕ ಎಳೆ ಅಂತ ಕರಿತೀವಿ ಇದನ್ನ, ಶುದ್ಧವಾದ ಕೃತಕ. ಹಾಗಾದ್ರೆ ಹೇಗೆ ತಯಾರು ಮಾಡ್ತಾರೆ ಅಂತ ಸ್ವಲ್ಪ ನೋಡೋಣ, ಗಮನಿಸೋಣ. ಈ ನೈಲಾನ್ ಅನ್ನ ಅಡಿಪಿಕ್ ಆಮ್ಲ ಅದರ ಜೊತೆಗೆ ಹೆಕ್ಸಾಮಿಥೈಲಿನ್ ಡೈಅಮೈನ್, ಮಿಥೈಲಿನ್ ಡೈಅಮೈನ್ ಎಂಬ ರಾಸಾಯನಿಕವನ್ನು ಬಳಸಿ ನಮಗೆ ನೈಲಾನ್ ದೊರೆಯುತ್ತೆ. ಇವೆರಡರ ಸಂಯೋಜನೆಯಿಂದ ನೈಲಾನ್ ದೊರೆಯುತ್ತೆ. ಹಾಗಾದ್ರೆ ರಾಸಾಯನಿಕ ಸಂಯೋಜನೆ ಏನು ಅಂತ ನೋಡ್ಬೇಡ. ನೈಲಾನ್ನ ಒಂದು ಘಟಕ ರಾಸಾಯನಿಕ ಸಂಯೋಜನೆಗೆ ಏನು ಬರ್ತದೆ ಅಂತ, C12H22 N2O2 ನಂಬರ್ ಆಫ್ ಘಟಕಗಳು, ಮಾನೋಮರ್ಗಳು. ಇಂತಹ ಘಟಕಗಳನ್ನ ಸೇರಿಸ್ಕೊಂಡು ನೋಡಿ. ಉದಾಹರಣೆ ಹೆಂಗೆ ಅಂತ ಹೇಳಿ, ಇದನ್ನು ಒಂದು ಕಣ ಅಂತ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಇನ್ನೊಂದು ಕಣ, ಇನ್ನೊಂದು ಈ ರೀತಿ ಸೇರ್ಕೊಂಡು ರಾಸಾಯನಿಕ ಬಂಧಗಳು ಏರ್ಪಟ್ಟಾಗ ನೋಡಿ, ಒಂದನ್ನ ಮಾನೋಮರ್ ಅಂತ ಕರಿತೀವಿ, ಹಲವಾರನ್ನ ಪಾಲಿಮರ್ ಅಂತ ಕರಿತೀವಿ. ಒಂದನ್ನ ಮಾನೋಮರ್, ಆದ್ರೆ ಹಲವಾರು ಇರೋದ್ರಿಂದ ಪಾಲಿಮರ್ ಅಂತ ಕರಿತೀವಿ ಎಳೆ. ಸೊ ಹಾಗಾಗಿ ಈ ರೀತಿ ಏನಾಗ್ತದೆ, ಎಳೆಗಳು ರೂಪುಗೊಳ್ಳುತ್ತದೆ. ಸೊ ನೈಲಾನ್ನ ಎಳೆಗಳು ಅತ್ಯಂತ ಗಟ್ಟಿಯಾದ ಎಳೆಗಳು, ಕಠಿಣವಾಗಿರತಕ್ಕಂತಹ ಗಟ್ಟಿಯಾದಂತಹ ಎಳೆಗಳು. ಆ ಎಳೆಗಳಿಂದ ನಾವು ಅನೇಕ ರೀತಿಯ ಪ್ರಯೋಜನಗಳನ್ನು ನಾವು ಪಡ್ಕೊಳ್ತೀವಿ. ಮಕ್ಕಳೇ, ಈ ನೈಲಾನ್ನಿಂದ ಏನೇನು ಪ್ರಯೋಜನ, ಅದನ್ನ ಯಾವ್ಯಾವಕ್ಕೆ ಬಳಸ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಮೊದಲನೆಯದು, ಇದು ಅತ್ಯಂತ ಗಟ್ಟಿಯಾಗಿರೋದ್ರಿಂದ, ಬಹಳ ಗಟ್ಟಿಯಾಗಿರೋದ್ರಿಂದ ಹಗ್ಗಗಳ ತಯಾರಿಕೆಯಲ್ಲಿ ಇದು ಬಹಳ ಗಟ್ಟಿಯಾಗಿರೋದ್ರಿಂದ ಹಗ್ಗಗಳ ತಯಾರಿಕೆಯಲ್ಲಿ ಹಾಗಾದ್ರೆ ಯಾವುದು ಹಗ್ಗಗಳು? ಸಾಮಾನ್ಯವಾಗಿ ಬಳಸುವ ಹಗ್ಗಗಳ, ನೈಲಾನ್ ಹಗ್ಗಗಳನ್ನ ಸಾಮಾನ್ಯವಾಗಿ ನಾವು ಬಳಸೋದು ಸ್ವಲ್ಪ ಕಷ್ಟ, ಸಿಗೋದಿಲ್ಲ. ಆದರೆ ಈ ನೈಲಾನ್ ಹಗ್ಗಗಳಿದೆಯಲ್ಲ, ಈ ಹಗ್ಗಗಳನ್ನು ನಾವು ಬಂದರುಗಳಲ್ಲಿ, ಯಾವುದು ವಿಶಾಲವಾಗಿರತಕ್ಕಂತಹ ದೊಡ್ಡ ಹಡಗುಗಳಿರ್ತಾವಲ್ಲ, ಅಂತಹ ಹಡಗುಗಳನ್ನ ಕಟ್ಟಿ ನಿಲ್ಲಿಸೋದಕ್ಕೆ, ಮತ್ತೆ ದೋಣಿಗಳನ್ನ ಕಟ್ಟಿ ನಿಲ್ಲಿಸೋದಕ್ಕೆ, ಅರ್ಥ ಆಯ್ತಾ ಮಕ್ಕಳೇ? ಅಂತಹ ಒಂದು ಸಂದರ್ಭದಲ್ಲಿ ಗಟ್ಟಿಯಾಗಿರ್ತಕ್ಕಂತಹ ಹಗ್ಗಗಳನ್ನು ನಾವು ಬಳಸ್ತೀವಿ. ಅಷ್ಟೇ ಅಲ್ಲ, ಇಂತಹ ಹಗ್ಗಗಳು ನಮ್ಮ ನಿತ್ಯ ಜೀವನದಲ್ಲಿ ಬೇಕು. ಈಗ ಉದಾಹರಣೆ ನೋಡ್ರಿ, ಈ ಇಂತಹ ಪ್ಯಾರಾಚೂಟ್ಗಳನ್ನು ಕೂಡ ಏನ್ ಮಾಡ್ತಾರೆ, ನೈಲಾನ್ ಇಂದನೇ ತಯಾರು ಮಾಡಿದ್ರು. ಆ ಪ್ಯಾರಾಚೂಟ್ನ ಬಟ್ಟೆ, ಅದ್ರ ಜೊತೆಗೆ ಪ್ಯಾರಾಚೂಟ್ ಬಟ್ಟೆಯ ಜೊತೆಗೆ ಇರತಕ್ಕಂತಹ ಹಗ್ಗಗಳೇನಿದೆ, ಆ ಹಗ್ಗಗಳ ತಯಾರಿಕೆಗೆ ನಾವೇನ್ ಮಾಡ್ತೀವಿ, ನೈಲಾನ್ ಅನ್ನ ಬಳಸ್ತೀವಿ. ಅಷ್ಟೇ ಅಲ್ಲ, ಈ ನೈಲಾನ್ ಸಹಾಯದಿಂದ ನಾವು ಸ್ವಲ್ಪ ಮೃದು ಕೂಡ ಇರ್ತದೆ, ಸಾಫ್ಟ್ ಅಂತ ಕರಿತೀವಿ. ಸಾಫ್ಟ್ ಅಂತ ಕರಿತೀವಿ. ಈ ಕಾಲು ಚೀಲಗಳು, ಸಾಕ್ಸ್ಗಳ ತಯಾರಿಕೆಯಲ್ಲಿ ನಾವು ನೈಲಾನ್ ಎಳೆಯನ್ನು ಬಳಸ್ತೀವಿ. ಅದ್ರ ಜೊತೆಗೆ ಟೆಂಟ್, ಏನ್ ಸರ್ ಇದು ಟೆಂಟ್? ಒಂದು ಕೃತಕವಾದಂತಹ ಒಂದು ಮನೆ. ಎಲ್ಲಿ ಬಳಸ್ತಾರೆ ಟೆಂಟ್ ಅನ್ನ? ಈಗ ಸಾಮಾನ್ಯವಾಗಿ ಯಾರಾದ್ರೂ ಹಿಮಚ್ಛಾದಿತ ಪ್ರದೇಶ ಅಥವಾ ಹಿಮಾಲಯ ಪ್ರದೇಶ ಅಥವಾ ಪರ್ವತಾರೋಹಣವಾಗಬೇಕಾದ್ರೆ ಟೆಂಪರರಿ ಆಗಿ ಬಟ್ಟೆಗಳ ಟೆಂಟ್ ಹಾಕಬೇಕಾಗ್ತದೆ ಉಳ್ಕೊಳ್ಳೋದಕ್ಕೆ. ಅಂತಹ ಸಂದರ್ಭದಲ್ಲಿ ಆ ಟೆಂಟ್ ಹಾಕತಕ್ಕಂತಹ ಬಟ್ಟೆಗಳೇನಿರ್ತಾವಲ್ಲ, ಆ ಬಟ್ಟೆಗಳನ್ನ ನೈಲಾನ್ನಿಂದ ತಯಾರು ಮಾಡ್ತಾರೆ. ಯಾಕೆ ಸರ್, ಬೇರೆ ಸಾಮಾನ್ಯ ಬಟ್ಟೆನೇ ಬಳಸ್ಬೋದಲ್ಲ ಅನ್ಬೋದು. ಆದರೆ ಇಲ್ಲಿ ಸಾಮಾನ್ಯ ಬಟ್ಟೆ ಏನಾಗ್ತದೆ, ಸ್ವಲ್ಪ ಚೂಪಾಗಿರತಕ್ಕಂತಹ, ತೀಕ್ಷ್ಣವಾಗಿರತಕ್ಕಂಥ ಕಲ್ಲುಗಳು, ಏನು ಮುಳ್ಳುಗಳಿಂದ ಸಿಕ್ಬಿಟ್ಟು ಅದು ಹರ್ಕೊಂಡು ಹೋಗುತ್ತೆ. ಆದರೆ ನೈಲಾನ್ನಿಂದ ತಯಾರಿಸಿರ್ತಕ್ಕಂತಹ ಬಟ್ಟೆ ಆಗಿರ್ಬೋದು ಅಥವಾ ಹಗ್ಗಗಳಾಗಿರ್ಬೋದು ಬೇಗ ಹರಿದೋಗೋದಿಲ್ಲ, ತಡ್ಕೊಳ್ತವೆ. ಆ ಒಂದು ಕಾರಣಕ್ಕೆ ಟೆಂಟ್ ಬಟ್ಟೆಗಳ ನಿರ್ಮಾಣದಲ್ಲಿ ಮತ್ತು ಟೆಂಟ್ಗಳನ್ನು ಕಟ್ಟೋದಕ್ಕೆ ಹಗ್ಗಗಳ ನಿರ್ಮಾಣದಲ್ಲಿ, ಈ ಹಗ್ಗಗಳ ತಯಾರಿಕೆಯಲ್ಲಿ, ಆ ಟೆಂಟ್ ಬಟ್ಟೆಗಳ ತಯಾರಿಕೆಯಲ್ಲಿ ನೈಲಾನನ್ನ ಬಳಸ್ತೀವಿ. ಅದ್ರ ಜೊತೆಗೆ ಮಕ್ಕಳು, ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ, ನಾವು ನಿತ್ಯ ಜೀವನದಲ್ಲಿ ಹಲ್ಲುಜ್ಜೋದಕ್ಕೆ ಬ್ರಷ್ಗಳನ್ನು ಬಳಸ್ತೀವಿ. ಬಹಳ ಕೇರ್ಫುಲ್ ಆಗಿರ್ಬೇಕು.
ನೈಲಾನ್ ಬ್ರಷ್ಗಳು ಬಹಳ ಮೃದುವಾಗಿರ್ತವೆ, ಆಗ ನಮ್ಮ ಹಲ್ಲಿನ ಒಸಡುಗಳಿಗೆ ತೊಂದರೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಹೇಳ್ತಾರೆ ಡಾಕ್ಟರ್ಗಳು, ಮೃದು ಬ್ರಷ್ನಿಂದ ಹಲ್ಲುಗಳನ್ನು ಬ್ರಷ್ ಮಾಡಿ. ಅರ್ಥ ಆಯ್ತಲ್ಲ ಮಕ್ಕಳು? ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ದೊರೆಯತಕ್ಕಂತಹ ಬ್ರಷ್ಗಳು ಸ್ವಲ್ಪ ಹಾರ್ಡ್ ಆಗಿರ್ತದೆ, ಹಾಗಾಗಿ ನಾವು ಬೇಗ ಹಲ್ಲಿನ ಒಸಡುಗಳನ್ನು ಕಳ್ಕೊಂಡ್ಬಿಡ್ತೀವಿ. ಆದರೆ ನೈಲಾನ್ ಬ್ರಷ್ಗಳು ತುಂಬ ಮೃದುವಾಗಿರ್ತವೆ. ಅಂತಹ ನೈಲಾನ್ ಹಲ್ಲುಜ್ಜುವ ಬ್ರಷ್ಗಳ ತಯಾರಿಕೆಯಲ್ಲಿ ನಾವು ಈ ನೈಲಾನ್ ಎಳೆಗಳನ್ನು ಬಳಸ್ತೀವಿ. ಅಷ್ಟೇ ಅಲ್ಲ, ಕೆಲವು ಸಂದರ್ಭದಲ್ಲಿ ವಿಮಾನಗಳಲ್ಲಾಗಿರ್ಬೋದು, ಬಸ್ಗಳಲ್ಲಾಗಿರ್ಬೋದು, ಲಾರಿಗಳಲ್ಲಾಗಿರ್ಬೋದು, ಕಾರ್ಗಳಲ್ಲಾಗಿರ್ಬೋದು ಏನ್ ಮಾಡ್ತದೆ, ಸೀಟ್ ಬೆಲ್ಟ್ ಅಂತ ಇರ್ತದೆ. ಏನು ತೊಂದರೆ ಆಗದ ಹಾಗೆ, ಆಕ್ಸಿಡೆಂಟ್ ಆದಾಗ ತೊಂದರೆ ಆಗದ ಹಾಗೆ ಸೀಟ್ ಬೆಲ್ಟ್ಗಳಂತೆ. ಅಂತ ಸೀಟ್ ಬೆಲ್ಟ್ಗಳ ತಯಾರಿಕೆಯಲ್ಲೂ ಕೂಡ ನಾವು ನೈಲಾನ್ ಎಳೆಯನ್ನ ತಯಾರು ಮಾಡೋದಕ್ಕೆ ನೈಲಾನ್ ಎಳೆಯನ್ನ ಬಳಸ್ತೀವಿ. ಹೀಗೆ ಇದು ಅತ್ಯಂತ ಕಠಿಣವಾಗಿರೋದ್ರಿಂದ ಮತ್ತು ಸಾಫ್ಟ್, ಸ್ವಲ್ಪ ಮೃದುವಾಗಿರೋದ್ರಿಂದಲೂ ಕೂಡ ನೈಲಾನ್ ನಮ್ಮ ನಿತ್ಯ ಜೀವನಕ್ಕೆ ಹೆಚ್ಚಿನ ಪ್ರಯೋಜನಕಾರಿಯಾಗಿ ಎಳೆಯಾಗಿ ಪರಿಣಮಿಸಿದೆ. ಮಕ್ಕಳೇ, ಈ ಕೃತಕ ಪಾಲಿಮರ್ಗಳಂತ ನಾವೇನು ಕರಿತೀವಿ, ಅದರಲ್ಲೂ ಈ ಎಳೆಗಳು ಏನಿದೆಯಲ್ಲ, ಈ ಎಳೆಗಳಿಗೆ ಒಂದು ವಿಶೇಷ ಗುಣ ಏನು ಅಂದರೆ, ನೀರನ್ನು ಹೀರ್ಕೊಳ್ಳೋ ಸಾಮರ್ಥ್ಯ ಬಹಳ ಕಡಿಮೆ. ನೀರನ್ನು ಅದು ಅಂಟ್ಕೊಳ್ಳಲ್ಲ, ನೀರು ಬೇಗ ಅದಕ್ಕೆ, ಅಥವಾ ಹೀರ್ಕೊಳ್ಳಲ್ಲ ಸಾಮರ್ಥ್ಯ. ಆದರೆ ಹತ್ತಿಗೆ ನೋಡಿ, ನೀವು ಒಂದು ಹನಿ ನೀರು ಹಾಕಿದ್ರೆ ಅದು ಹೀರ್ಕೊಂಡ್ಬಿಡ್ತದೆ, ಹಾಗೆ ಉಳಿಸ್ಕೊಳ್ತದೆ. ಆದರೆ ಆ ಒಂದು ಗುಣ ಈ ರೇಯಾನ್ಗಾಗಲಿ ನೈಲಾನ್ಗಾಗಲಿ ಮುಂದೆ ಬರ್ತದೆ, ಪಾಲಿಸ್ಟರ್ಗಾಗಲಿ ಇರೋದಿಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾಗಿ ಸ್ವಲ್ಪ ಪ್ರಯೋಜನಕಾರಿಯಾಗಿ, ಹೆಚ್ಚು ಪ್ರಯೋಜನಕಾರಿಯಾಗಿ ನಮಗೆ ಇವು ಕಂಡು ಬರ್ತವೆ ಮಕ್ಕಳೇ. ಸೊ ನೈಲಾನ್ ಆದಮೇಲೆ ಇನ್ನು ನೆಕ್ಸ್ಟ್ ನಮಗೆ ಇನ್ನೊಂದು ಸಂಶ್ಲೇಷಿತ ಏನಂದ್ರೆ ಪಾಲಿಯೆಸ್ಟರ್ ಅಥವಾ ಪಾಲಿಸ್ಟರ್ ಅಂತ ಕರಿತೀವಿ. ಆಡು ಮಾತಿನಲ್ಲಿ ಪಾಲಿಸ್ಟರ್ ಅಂತ ಕರಿತೀವಿ. ಅದನ್ನೇ ನಾವು ಇಲ್ಲಿ ಪಾಲಿಯೆಸ್ಟರ್ ಅತ್ಯಂತ ಇನ್ನೊಂದು ಪ್ರಮುಖವಾದಂತಹ ಎಳೆ ಪಾಲಿಯೆಸ್ಟರ್. ಸೊ ಇದು ಹೇಗೆ ಪ್ರಯೋಜನ ಬರುತ್ತೆ ಅನ್ನೋದನ್ನ ಸ್ವಲ್ಪ ನೋಡೋಣ. ಈ ಪಾಲಿಯೆಸ್ಟರ್ ಇದೆಯಲ್ಲ, ಇದು ಅತ್ಯಂತ ಸರಳವಾದ ಹೈಡ್ರೋಕಾರ್ಬನ್ಗಳಿಂದ ರಚನೆಯಾಗಿರತಕ್ಕಂತಹ ಒಂದು ಎಳೆ, ರಾಸಾಯನಿಕ ಪಾಲಿಮರ್. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಪಾಲಿ ಎಥಿಲೀನ್ ಟೆರಿಫ್ಥಲೇಟ್ ಎಂಬ PET, ಪಾಲಿಎಥಿಲೀನ್ ಟೆರಿಫ್ಥಲೇಟ್. ಎಥಿಲೀನ್ ಟೆರಿಫ್ಥಲೇಟ್ ಒಂದಾದ್ರೆ ಅಂತಹ ಎಥಿಲೀನ್ ಟೆರಿಫ್ಥಲೇಟ್ಗಳು ಹಲವಾರು ಇರೋದ್ರಿಂದ ಅದನ್ನ ಪಾಲಿ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಪಾಲಿಎಥಿಲೀನ್ ಟೆರಿಫ್ಥಲೇಟ್ ಎಂಬ ರಾಸಾಯನಿಕದಿಂದ ರಚನೆಯಾಗಿರುವುದನ್ನ ನಾವು ಪಾಲಿಯೆಸ್ಟರ್ ಅಂತ ಕರಿತೀವಿ. ಇದರ ಮಾನೋಮರ್ ಘಟಕ ಏನಿದೆ, ಆ ಮಾನೋಮರ್ ಘಟಕವನ್ನು ಸ್ವಲ್ಪ ಈ ಕಡೆ ನೋಡಿ. ಆಮ್ಲಜನಕದ ಬಂಧ ಪಾಲಿಥೀನ್ ಎಥಿಲೀನ್ ಅಂದ್ರೆ C ಒಂದಿರ್ತದೆ. R ಟೆರಿಫ್ಥಲೇಟ್ ನ ಸಂಯೋಜನೆಯಲ್ಲಿ ಏನಾಗಿರ್ತದೆ, ಹಲವಾರು ಸಂಖ್ಯೆಗಳನ್ನ ಘಟಕಗಳನ್ನ ಹೊಂದೋದಕ್ಕೆ N ಅಂತ ಕರಿತೀವಿ. ಸೊ ಈ ಒಂದು ಇದನ್ನು ನಾವು ಹೇಳ್ತೀವಿ ಪಾಲಿ ಎಥಿಲೀನ್ ಟೆರಿಫ್ಥಲೇಟ್ ನಿಂದ ರಚನೆ ಆಗಿರ್ತವೆ. ಅದನ್ನು ನಾವು ಇಲ್ಲಿ ಒಂದು ಉದಾಹರಣೆಯಾಗಿ ಅದರಿಂದ ರಚನೆ ಆಗಿರೋದನ್ನ ನಾವು ಟೆರಿಲಿನ್ ಅಂತ ಕರಿತೀವಿ. ಟೆರಿಲಿನ್ ಅಂತ ಕರಿತೀವಿ. ಸೊ ಇದು ಕೂಡ ಸಾಮಾನ್ಯವಾಗಿ ಏನಕ್ಕೆ, ಎಳೆಗಳಿಗಿಂತಲೂ ಎಳೆಗಳನ್ನ ತಯಾರು ಮಾಡ್ಬೋದು. ಇದರಲ್ಲೂ ಕೂಡ ಎಳೆಗಳನ್ನ ತಯಾರು ಮಾಡ್ಬೋದು. ಆ ಎಳೆಗಳ ಜೊತೆಗೆ ಏನಾಗ್ತದೆ, ಸ್ವಲ್ಪ ಹಾರ್ಡ್ನೆಸ್ ಬರೋದ್ರಿಂದ, ಸ್ವಲ್ಪ ಗಟ್ಟಿ ಬರೋದ್ರಿಂದ ಏನಾಗ್ತದೆ, ಪಾಲಿಯೆಸ್ಟರ್ನಲ್ಲಿ ನಾವು ಕೆಲವು ಸಂದರ್ಭದಲ್ಲಿ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಜೊತೆಗೆ ಬಾಟಲಿಗಳ ತಯಾರಿಕೆಯಲ್ಲಿ, ಪ್ಲಾಸ್ಟಿಕ್ ಬಾಟಲಿ ಅಂತ ನೀವು ಹೇಳ್ತಿರಲ್ಲ, ಅಂತಹ ಬಾಟಲಿಗಳ ತಯಾರಿಕೆಯಲ್ಲಿ ಅದರಲ್ಲಿ PET ಅಂತ ಇರ್ತದೆ. ಕೆಲವು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ PET ಅಂತ. ಯಾಕೆಂದ್ರೆ ಹೆಚ್ಚಿನ ಶಾಖವನ್ನು ತಡ್ಕೊಳ್ತದೆ, ಹೆಚ್ಚಿನ ಶೀತವನ್ನು ತಡ್ಕೊಳ್ತದೆ, ಬೇಗ ಅದನ್ನು ವಾಶ್ ಮಾಡೋದಕ್ಕೂ ಈಸಿ, ಮತ್ತು ಬೇಗ ಅದರಲ್ಲಿ ಯಾವುದೇ ರೀತಿಯಾದಂಥ ಶಿಲೀಂಧ್ರಗಳಾಗಲಿ ಅಥವಾ ಪಾಚಿಗಳಾಗಲಿ ಬೆಳೆಯೋದಿಲ್ಲ. ಅಂದರೆ ಅಷ್ಟು ಚೆನ್ನಾಗಿರ್ತದೆ, ಬೇಗ ವಾಶ್ ಮಾಡ್ಬೋದು. ಆ ಒಂದು ಕಾರಣಕ್ಕೆ ಹೇಳ್ತೀವಿ. ಬಾಟಲಿಗಳ ತಯಾರಿಕೆಯಲ್ಲಿ ಮತ್ತು ಫಿಲ್ಮ್ ಮತ್ತು ವೈರ್ಗಳ ತಯಾರಿಕೆಯಲ್ಲಿ, ಫಿಲ್ಮ್ ಮತ್ತು ವೈರ್ಗಳ ತಯಾರಿಕೆಯಲ್ಲಿ ನಾವು ಪಾಲಿಯೆಸ್ಟರ್ನ ಎಳೆಗಳನ್ನು ನಾವು ಬಳಸ್ತೀವಿ. ಸೊ ಹೀಗೆ ಪಾಲಿಯೆಸ್ಟರ್ನ ಸಹಾಯದಿಂದ ಬಟ್ಟೆಗಳ ತಯಾರಿಕೆಯಲ್ಲಿಯೂ ಕೂಡ, ಫಿಲ್ಮ್ಗಳ ತಯಾರಿಕೆಯಲ್ಲಿ, ವೈರ್ಗಳ ತಯಾರಿಕೆಯಲ್ಲಿ, ಬಾಟಲಿಗಳ ತಯಾರಿಕೆಯಲ್ಲಿ ಮತ್ತು ಪಾತ್ರೆಗಳ ತಯಾರಿಕೆಯಲ್ಲಿ, ಪ್ಲಾಸ್ಟಿಕ್ ಬಾಟಲ್ ಪಾತ್ರೆಗಳ ಥರ ಇರ್ತದೆ, ತುಂಬೋದಕ್ಕೆ, ಸಂಗ್ರಹಣೆ ಮಾಡೋದಕ್ಕೆ ತಯಾರಿಕೆಯಲ್ಲಿ ನಾವೇನು ಮಾಡ್ತೀವಿ, ಬಳಸ್ತೀವಿ. ಅದಾದ್ಮೇಲೆ ಮಕ್ಕಳೇ ಇನ್ನೊಂದು ಅಂಶ ಯಾವುದಂದ್ರೆ ಆಕ್ರಿಲಿಕ್ ಪಾಲಿಮರ್ ಅಂತ. ಆಕ್ರಿಲಿಕ್ ಪಾಲಿಮರ್ ಅಂತ. ಸೊ ಆಕ್ರಿಲಿಕ್ ಪಾಲಿಮರಿನ ಸಂಯೋಜನೆ ಏನು, ಪಾಲಿಮೀಥಾಕ್ರಯಲೈಟ್ ಅಂತ ಸಂಯೋಜನೆ. ಪಾಲಿಮೀಥಾಕ್ರಯಲೈಟ್ ಅಂತ, ಪಾಲಿಮೀಥಾಕ್ರಯಲೈಟ್. ಅದರ ರಾಸಾಯನಿಕ ಸಂಯೋಜನೆ
C5O2 C5O2 H8 ಇದು ಮಾನೋಮರ್. ಇಂತಹ ಹಲವಾರು ಮಾನೋಮರ್ಗಳು ಘಟಕಗಳು ಸಂಯೋಜನೆಗೊಂಡು ನಮಗೆ ಆಕ್ರಿಲಿಕ್ ಸಿಗುತ್ತೆ. ಇದನ್ನು ಕೂಡ ಅಷ್ಟೇ ಒಂದು ವಿಶೇಷವಾದ ಗುಣ ಏನಂದ್ರೆ ಆಕ್ರಿಲಿಕ್ನ ಕೃತಕ ಉಣ್ಣೆ ಅಂತ ಕರಿತೀವಿ. ಕೃತಕ ಉಣ್ಣೆ. ಸೊ ಉಣ್ಣೆ ಎಲ್ಲ ನೋಡಿದ್ದೀರಾ ಎಷ್ಟು ಮೃದುವಾಗಿರ್ತದೆ, ಅದನ್ನ ಅಂತ ಅನುಭವವನ್ನು ಕೂಡ ಆಗಿರ್ತದೆ ನಮಗೆ. ಕುರಿ ತುಪ್ಪಟ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ತುಪ್ಪಟ ಅಂತ ಕರಿತೀವಿ. ಉಣ್ಣೆ, ಕೃತಕ ಉಣ್ಣೆ ಅಂತ ಕರಿತೀವಿ. ರೇಯಾನ್ ಕೃತಕ ರೇಷ್ಮೆ ಆದ್ರೆ, ರೇಯಾನ್ ಕೃತಕ ರೇಷ್ಮೆ ಆದ್ರೆ ಆಕ್ರಿಲಿಕ್ ಎಂಬುದು ಕೃತಕ ಉಣ್ಣೆ. ಸೊ ಇದು ಒಂದು ಸ್ವಲ್ಪ ಮೃದು ಸಾಫ್ಟ್ ಬರೋದ್ರಿಂದ ಏನ್ ಮಾಡ್ತಾರೆ, ಇದನ್ನ ನಾವು ಶಾಲುಗಳ ತಯಾರಿಕೆಯಲ್ಲಿ ಅದ್ರ ಜೊತೆಗೆ ಸ್ವೆಟರ್ಗಳ ತಯಾರಿಕೆಯಲ್ಲಿ, ಕೃತಕವಾಗಿ ಸ್ವೆಟರ್ಗಳ ತಯಾರಿಕೆಯಲ್ಲಿ ಮತ್ತು ರಘುಗಳ ತಯಾರಿಕೆಯಲ್ಲಿ, ಹೊಲ್ಕೊಳ್ಳೋದು ಬೇಕಾಗಿರ್ತಕ್ಕಂಥ ರಘುಗಳ ತಯಾರಿಕೆಯಲ್ಲಿ ಈ ಕೃತಕ ಉಣ್ಣೆಯನ್ನ ಬಳಸ್ತೇವೆ. ಮಕ್ಕಳೇ, ನಿಮಗೆ ಈ ಟೆಡ್ಡಿ ಬೇರ್ ಅಂತ ಒಂದು ಬೊಂಬೆ ನೋಡಿರ್ತೀರಲ್ಲ, ಆ ಟೆಡ್ಡಿ ಬೇರ್ ಅಂತಹ ಬೊಂಬೆಗಳನ್ನು ನೋಡಿದಾಗ ಅವು ನೀವು ಯಾಕೆ ಈಗ ಅವುಗಳನ್ನ ಇಷ್ಟಪಡ್ತೀರ ಅಂದ್ರೆ ಅವುಗಳನ್ನ ಮುಟ್ಟಿದ್ರೆ ಬಹಳ ಮೃದುವಾಗಿರ್ತವೆ. ಅವುಗಳನ್ನ ಈಗ ತಬ್ಕೊಂಡ್ರು ಕೂಡ ಬಹಳ ಮೃದುವಾಗಿ ಏನೋ ಒಂಥರ ಮೃದುತ್ವ ಇರ್ತದೆ, ಹೌದಲ್ಲ? ಸೊ ಅದಕ್ಕೆ ಕಾರಣ ಏನು ಅಂತ ನೀವೇನಾದ್ರೂ ಊಹಿಸಿದ್ದೆ ಆದಲ್ಲಿ, ಅದ್ರ ಒಳಗಡೆ ತುಂಬಿರ್ತಾರಲ್ಲ ಮಕ್ಕಳೇ, ಆ ಒಳಗಡೆ ತುಂಬಿರ್ತಾರಲ್ಲ ಅದು ಹತ್ತಿ ಅಲ್ಲ. ಅಷ್ಟೊಂದು ಮೃದು ಬರೋದಕ್ಕೆ ಕಾರಣ ಏನಂದ್ರೆ ಕೃತಕವಾಗಿ ತಯಾರು ಮಾಡಿದಂತಹ ಆಕ್ರಿಲಿಕ್ ಪಾಲಿಮರ್ ಅಂದ್ರೆ ಕೃತಕ ಉಣ್ಣೆ. ಹಾಗಾಗಿ ಈ ಬೊಂಬೆಗಳಿಗೆ ಆಕಾರವನ್ನು ಕೊಡೋದಕ್ಕೆ, ಬೊಂಬೆಗಳು ಸಾಫ್ಟ್ ಆಗಿರೋದಕ್ಕೆ, ಅದ್ರ ಜೊತೆಗೆ ಕೆಲವು ಬಟ್ಟೆಗಳು ಸಾಫ್ಟ್ ಆಗಿರೋದಕ್ಕೆ ಶಾಲುಗಳ ತಯಾರಿಕೆಯಲ್ಲಿ, ಸ್ವೆಟರ್ಗಳ ತಯಾರಿಕೆಯಲ್ಲಿ, ರಘುಗಳ ತಯಾರಿಕೆಯಲ್ಲಿ ನಾವೇನ್ ಮಾಡ್ತೇವೆ, ಆಕ್ರಿಲಿಕ್ ಎಂಬ ರಾಸಾಯನಿಕದಲ್ಲಿ ಪಾಲಿಮಿಥಾಕ್ರೈಲೇಟ್ ಎಂಬ ರಾಸಾಯನಿಕದಿಂದ ರಚನೆಯಾಗಿರ್ತಕ್ಕಂಥ ಕೃತಕ ಉಣ್ಣೆಯನ್ನ ನಾವು ಬಳಸ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇಲ್ಲಿವರೆಗೂ ನಾವು ರೇಯಾನ್ ಆದ್ಮೇಲೆ ನೈಲಾನ್ ಆದ್ಮೇಲೆ ಪಾಲಿಯೆಸ್ಟರ್ ಅಥವಾ ಪಾಲಿಸ್ಟರ್ ಅಂತ ಕರಿತೀವಿ. ಅದ್ರ ಜೊತೆಗೆ ಆಕ್ರಿಲಿಕ್ ಎಂಬ 4 ರೀತಿಯ ಸಂಶ್ಲೇಷಿತ ಎಲೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದ್ರ ಜೊತೆಗೆ ಇವಿಷ್ಟೇನ ಪಾಲಿಮರ್ಗಳು ಅಂತ ನಿಮಗೆ ಅನ್ನಿಸ್ಬೋದು. ಇಲ್ಲ ಮಕ್ಕಳೇ, ನಮ್ಮ ನಿತ್ಯ ಜೀವನದಲ್ಲಿ ಸ್ವಾಭಾವಿಕ ಪಾಲಿಮರ್ಗಳು ಮತ್ತು ಕೃತಕ ಪಾಲಿಮರ್ಗಳನ್ನು ತೆಗೆದುಕೊಂಡಾಗ ನಾನಾ ರೀತಿಯಾದ ಆಹಾರ ಪದಾರ್ಥಗಳಲ್ಲಿ ನಮಗೆ ಪಾಲಿಮರ್ಸ್ ಇದೆ. ಆಹಾರ ಪದಾರ್ಥಗಳಲ್ಲಿ ಸ್ವಾಭಾವಿಕವಾದಂತಹ ಪಾಲಿಮರ್ಸ್ ಅವು. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಅದರಲ್ಲಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ಗಳಾಗಿರ್ಬೋದು, ಅದರಲ್ಲಿರ್ತಕ್ಕಂತಹ ಪ್ರೋಟೀನ್ಗಳಾಗಿರ್ಬೋದು, ಇವೆಲ್ಲವೂ ಒಂದು ರೀತಿಯ ಪಾಲಿಮರ್ಗಳೇ. ಮಾನೋಮರ್ ಘಟಕಗಳಿಂದ ರಚನೆಯಾದ ಉದ್ದನೆಯ ಸರಪಳಿಗಳನ್ನು ನಾವು ಪಾಲಿಮರ್ಗಳಂತ ಕರಿತೀವಿ. ಇದು ಇದರ ಒಂದು ವಿಶೇಷವಾದಂತಹ ಬೌಂಡ್ರಿ. ಅದ್ರಲ್ಲಿ ನಾವು ಯಾವ್ದು ಬೇಕಾದ್ರೂ ಉದಾಹರಣೆಗಳನ್ನ ಕೊಟ್ಕೋಬಹುದು. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಾಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ನಮ್ಮ ನಿತ್ಯ ಜೀವನದಲ್ಲಿ ನಾವು ಬಳಸ್ತಾ ಇರತಕ್ಕಂತಹ ಪಾಲಿಮರ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ಲಾಸ್ಟಿಕ್. ಒಂದು 21ನೇ ಶತಮಾನದ ಒಂದು ವಿಶೇಷವಾದಂತಹ ವಸ್ತು. 21ನೇ ಶತಮಾನದ ಒಂದು ವಿಶೇಷವಾದಂತಹ ವಸ್ತು. ಯಾಕೆ? ನಿಮ್ಮ ತಾತ ಅಥವಾ ಮುತ್ತಾತದ ಕಾಲದಲ್ಲಿ ಮನೆಗಳಲ್ಲಿ ಎಲ್ಲ ಕಡೆನೂ ಹೇಗಿದ್ದು ಹಿತ್ತಾಳೆ ಹಂಡೆ, ತಾಮ್ರದ ಬಿಂದಿಗೆಗಳಿದ್ದು, ಗಡಿಗೆ, ಮಡಿಕೆಗಳು, ಕುಡಿಕೆಗಳಿದ್ದು. ಆದರೆ ಈ ವಿಜ್ಞಾನಿಗಳು ಈ ಪಾಲಿಮರ್ಗಳನ್ನು ಕಂಡುಹಿಡಿದ ಮೇಲೆ, ಎಸ್ಪೆಷಲಿ ಈ ಪ್ಲಾಸ್ಟಿಕ್ ಅನ್ನ ಕಂಡುಹಿಡಿದ ಮೇಲೆ ಅವೆಲ್ಲ ಕಣ್ಮರೆ ಆಗೋದಕ್ಕೆ ಶುರುವಾಗುತ್ತೆ. ಇವಾಗಂತೂ ಹುಡುಕ್ಬೇಕು, ಮನೆಯಲ್ಲಿ ಎಲ್ಲಿ ಹಿತ್ತಾಳೆ ಹಂಡೆ ಇದೆ, ತಾಮ್ರದ ಪಾತ್ರೆ ಇದೆ ಅಂತ ಹುಡುಕ್ಬೇಕು. ಯಾಕೆಂದ್ರೆ ಈ ಪ್ಲಾಸ್ಟಿಕ್ ಇದೆಯಲ್ಲ, ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡು ಬಿಟ್ಟಿದೆ. ಯಾಕೆ, ಹೇಗೆ ಅನ್ನೋದನ್ನ ನೋಡ್ಕೊಂಡು, ಸರಳವಾದಂತಹ ಪೆಟ್ರೋಲಿಯಂ ಉತ್ಪನ್ನ ಪ್ಲಾಸ್ಟಿಕ್, ಸರಳವಾಗಿರತಕ್ಕಂತಹ ಪೆಟ್ರೋಲಿಯಂ ಉತ್ಪನ್ನ, ಎಥಿಲೀನ್ ಅಂತ ಬರ್ತದೆ, C2H2 ಎಥಿಲೀನ್ ಅಂತ ಕರಿತೀವಿ. ಅಥವಾ ಎಥಿಲೀನ್ ಅದರ ಜೊತೆಗೆ ಎಥಿಲೀನ್ C2H4 ಎಥಿಲೀನ್. ಈ ಎಥಿಲೀನ್ ಅನ್ನ ಪಡ್ಕೊಂಡು ಸಹಾಯದಿಂದ ಪಾಲಿಎಥಿಲೀನ್ ಎಂಬ ರಾಸಾಯನಿಕವನ್ನು ಉಂಟು ಮಾಡಿ, ಪಾಲಿಮರ್ ಅನ್ನು ಉಂಟು ಮಾಡಿ ನಾವು ಪ್ಲಾಸ್ಟಿಕ್ಗಳನ್ನ ಅದ್ರ ಜೊತೆಗೆ ಬೇರೆ ಬೇರೆ ಘಟಕಗಳನ್ನು ಬೆರೆಸಿ ವೈವಿಧ್ಯಮಯವಾದಂತಹ ಪ್ಲಾಸ್ಟಿಕ್ಗಳನ್ನು ನಾವು ಉತ್ಪತ್ತಿ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಈ ಪ್ಲಾಸ್ಟಿಕ್ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ನೋಡೋಣ, ಆಮೇಲೆ ಮುಂದಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಮಕ್ಕಳ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಈ ಎಳೆಗಳಿದೆಯಲ್ಲ, ಈ ಸಂಶ್ಲೇಷಿತ ಎಳೆಗಳನ್ನು ನಾವು ಬಳಸಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕು. ಏನ್ ಸರ್ ಕೇರ್ಫುಲ್ ಆಗಿರ್ಬೇಕು? ಈ ಸಂಶ್ಲೇಷಿತ ಎಳೆಗಳಿಂದ ತಯಾರಾದಂತಹ ಬಟ್ಟೆಗಳು ಏನಾಗ್ತದೆ, ಅವು ಶಾಖವನ್ನು ಬಂದಾಗ ಜಿನಿಗುಡ್ತವೆ.
ಶಾಖ ಸಿಕ್ಕಾಗ ಜನಿ ಬಿಡ್ತವೆ. ಆ ಸಂದರ್ಭದಲ್ಲಿ ಅದರಿಂದ ನಮಗೆ ಅನಾಹುತಗಳೇ ಜಾಸ್ತಿ, ಯಾಕೆಂದರೆ ಅವು ದ್ರವರೂಪ ಬರೋದ್ರಿಂದ ಮೈಗೆಲ್ಲ ಅಂಟ್ಕೊಂಡ್ಬಿಡ್ತವೆ. ಹಾಗಾಗಿ ಅವುಗಳನ್ನು, ಆ ಎಳೆಗಳಿಂದ ತಯಾರಾದಂತಹ ಬಟ್ಟೆಗಳನ್ನು ನಾವು ಡ್ರೆಸ್ ಹಾಕ್ಕೊಂಡಾಗ ಅಥವಾ ನಾವು ವೇರ್ ಮಾಡಿದಾಗ ಅವುಗಳು ಬೆಂಕಿ ಬಿದ್ದಾಗ ಅವುಗಳ ಬಗ್ಗೆ ಹೆಚ್ಚಿನ ಕಾಳಜಿ ಇರಬೇಕು. ಅವುಗಳನ್ನು ಯಾವ ಸಂದರ್ಭದಲ್ಲಿ ಹಾಕೋಬೇಕು, ಯಾವ ಸಂದರ್ಭದಲ್ಲಿ ಹಾಕೋಬಾರ್ದು ಅನ್ನೋದ್ರ ಬಗ್ಗೆ ನಮಗೆ ಐಡಿಯಾ ಇರಬೇಕು, ನಮಗೆ ಗಮನ ಇರಬೇಕು. ಅರ್ಥ ಆಯ್ತಾ ಮಕ್ಕಳೇ? ಅದೊಂದು ಬಹಳ ಇಂಪಾರ್ಟೆಂಟ್. ಯಾವುದರಲ್ಲಿ? ಎಸ್ಪೆಷಲಿ ಈ ಸಂಶ್ಲೇಷಿತ ಎಳೆಗಳ ಡ್ರೆಸ್ಗಳನ್ನು ಹಾಕೊಂಡಾಗ. ಇರಲಿ ಮಕ್ಕಳೇ, ಈಗ ಪ್ಲಾಸ್ಟಿಕ್ಕಿಗೆ ಬರೋಣ. ಸೊ 21ನೇ ಶತಮಾನದ ಒಂದು ಆವಿಷ್ಕಾರ ಅಂದರೆ ಪ್ಲಾಸ್ಟಿಕ್. ಎಲ್ಲ ಪ್ಲಾಸ್ಟಿಕ್ಮಯ, ಸಂಪೂರ್ಣವಾಗಿ ಪ್ಲಾಸ್ಟಿಕ್ಮಯ. ಸೊ ಇಂತಹ ಪ್ಲಾಸ್ಟಿಕ್ ಅನ್ನು ನಾವು ಪಾಲಿಮರ್ ಅಂತಾನೆ ಕರಿತೀವಿ. ಇಲ್ಲಿ ಈ ಪ್ಲಾಸ್ಟಿಕ್ ನಲ್ಲಿ ನಾವು ಎರಡು ರೀತಿಯ ಪ್ಲಾಸ್ಟಿಕ್ ಅನ್ನು ಕಾಣ್ತೀವಿ. ಪ್ಲಾಸ್ಟಿಕ್ ನಲ್ಲಿ ಎರಡು ರೀತಿಯ ಪ್ಲಾಸ್ಟಿಕ್. ಒಂದು ಥರ್ಮೋಪ್ಲಾಸ್ಟಿಕ್ ಅಂತ ಒಂದನ್ನ ಕರಿತೀವಿ. ಥರ್ಮೋ ಅಂದ್ರೆ ಶಾಖ, ಥರ್ಮೋಪ್ಲಾಸ್ಟಿಕ್. ಇನ್ನೊಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ. ಇನ್ನೊಂದು ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಏನ್ ವ್ಯತ್ಯಾಸ? ಪ್ಲಾಸ್ಟಿಕ್ ಎಂಬುದು ಪೆಟ್ರೋಲಿಯಂನಿಂದ ತಯಾರು ಮಾಡುವ ಉತ್ಪನ್ನ. ಅದರಲ್ಲೂ ಎಥಿಲೀನ್ C2H4 ಹೈಡ್ರೋಕಾರ್ಬನ್ ಬರ್ತದೆ. ಈ ಪ್ಲಾಸ್ಟಿಕ್ ಕವರ್ಗಳೆಲ್ಲ ನೋಡಿದ್ದೀರಾ, ಅದನ್ನು ಪಾಲಿಥೀನ್ ಕವರ್ ಅಂತಾನೆ ಕರೀತಾರೆ. ಎಥಿಲೀನಿನ ಹಲವಾರು ಘಟಕಗಳು ಅಂತ ಅರ್ಥ. ಎಥಿಲೀನಿನ ಹಲವಾರು ಘಟಕಗಳನ್ನು ಪಾಲಿಥೀನ್ ಅಂತ ಕರಿತೀವಿ, ಪಾಲಿಥೀನ್ ಬ್ಯಾಗ್ಸ್ ಅಂತ ಕರಿತೀವಿ, ಪಾಲಿಥೀನ್ ಕವರ್ಸ್ ಅಂತ ಕರಿತೀವಿ. ಅದೇ ರೀತಿ ಬೇರೆ ಬೇರೆ ಸಂಯೋಜನೆಯಿಂದ ನಾವು ಪ್ಲಾಸ್ಟಿಕ್ ಅನ್ನ ತಯಾರು ಮಾಡ್ತೀವಿ. ಇಂತಹ ಪ್ಲಾಸ್ಟಿಕ್ ಅನ್ನ ನಾವು ಎರಡು ಭಾಗವಾಗಿ ಮಾಡ್ತೀವಿ. ಒಂದು ಥರ್ಮೋಪ್ಲಾಸ್ಟಿಕ್, ಅರ್ಥ ಏನಂದ್ರೆ ಶಾಖವನ್ನ ಕೊಟ್ಟಾಗ ಕರಗಬಲ್ಲ ಪ್ಲಾಸ್ಟಿಕ್ ಅಂತ. ಅರ್ಥ ಆಯ್ತಾ ಮಕ್ಕಳೇ? ಶಾಖವನ್ನು ಕೊಟ್ಟಾಗ ಕರಗಬಲ್ಲ ಪ್ಲಾಸ್ಟಿಕ್. ಏನು ಪ್ರಯೋಜನ? ಶಾಖವನ್ನು ಕೊಟ್ಟಾಗ ಕರಗಿದರೆ ಅದನ್ನು ಪುನಃ ಮರುಬಳಕೆ ಮಾಡಬಹುದಾದಂತಹ ಪ್ಲಾಸ್ಟಿಕ್ ಅಂತಾನೆ ಕೊಡಬೇಕು. ಮರುಬಳಕೆ ಮಾಡಬಹುದಾದಂತಹ ಪ್ಲಾಸ್ಟಿಕ್ ಅನ್ನ ನಾವು ಥರ್ಮೋಪ್ಲಾಸ್ಟಿಕ್ ಅಂತ ಕರೀತೀವಿ. ಆದರೆ ಈ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಎಂದರೇನು ಅಂತ ನಾವು ಗಮನಿಸಿದ್ರೆ, ಈ ಥರ್ಮೋಸೆಟ್ಟಿಂಗ್ ಎಂಬುದು ಒಂದು ವಿಶೇಷವಾದಂತಹ ಪದ. ಒಂದು ಬಾರಿ ಪ್ಲಾಸ್ಟಿಕ್ ಶಾಖದ ಸಹಾಯದಿಂದ ಗಟ್ಟಿಯಾದರೆ ಪುನಃ ಅದನ್ನು ಯಾವುದೇ ಪ್ರಾಸೆಸಿಂಗ್ಗೆ, ಅರ್ಥ ಆಯ್ತಲ್ಲ ಮಕ್ಕಳು, ಯಾವುದೇ ಪ್ರಾಸೆಸಿಂಗ್ಗೆ ಅದನ್ನು ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಅಂಥದ್ದನ್ನ ಥರ್ಮೋಸೆಟ್ಟಿಂಗ್ ಅನ್ನೋದು ಅದನ್ನೇ. ಒಂದು ಸಾರಿ ಶಾಖವನ್ನು ಕೊಟ್ಟಾಗ ಅದು ಒಂದು ನಿರ್ದಿಷ್ಟವಾದ ಸ್ಥಿರತೆಯನ್ನು ಪಡೆಯುತ್ತೆ. ಆ ನಿರ್ದಿಷ್ಟವಾದ ಸ್ಥಿರತೆ ಹೇಗಿರುತ್ತೆ ಅಂದರೆ, ಹೆಚ್ಚಿನ ಪ್ರಮಾಣದ ಶಾಖ ಇದ್ದರೂ ಕೂಡ ಅದು ಹೇಗಿರ್ತದೋ ಹಾಗೆ ಇರ್ತದೆ, ಅದು ಕರಗೋದಿಲ್ಲ. ಹೆಚ್ಚಿನ ಶಾಖಕ್ಕೆ ಅದು ಕರಗೋದಿಲ್ಲ. ಅಂತಹ ಒಂದು ಪ್ಲಾಸ್ಟಿಕ್ ಅನ್ನ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಕರಿತೀವಿ. ನಾವು ನಮ್ಮ ನಿತ್ಯ ಜೀವನದಲ್ಲಿ ಬಳಸುವ ಎಲ್ಲಾ ಪ್ಲಾಸ್ಟಿಕ್ಗಳೇನಿದೆ, ಆ ಹೆಚ್ಚಿನ ಪ್ರಮಾಣದ ಪ್ಲಾಸ್ಟಿಕ್ಗಳು, ಅದು ಟಬ್ ಆಗಿರ್ಬೋದು, ಚಂಬಾಗಿರ್ಬೋದು, ಬಕೆಟ್ ಆಗಿರ್ಬೋದು, ಅಥವಾ ಪ್ಲಾಸ್ಟಿಕ್ ಬಾಣಲಿಗಳಾಗಿರ್ಬೋದು, ಪ್ಲಾಸ್ಟಿಕ್ ವೈರ್ಗಳಾಗಿರ್ಬೋದು, ಅಥವಾ ಪ್ಲಾಸ್ಟಿಕ್ ಡಿಸೈನಿಂಗ್ ಬೊಂಬೆಗಳಾಗಿರ್ಬೋದು, ಬಟ್ಟಲುಗಳಾಗಿರ್ಬೋದು, ಏನಾದರೂ ಆಗಿರ್ಬೋದು ಮಕ್ಕಳೇ, ತಟ್ಟೆಗಳಾಗಿರ್ಬೋದು ಮಕ್ಕಳೇ, ಏನಾದರೂ ಆಗಿರ್ಬೋದು. ಸೊ ಅವೆಲ್ಲವೂ ಕೂಡ ಏನಾಗಿರ್ತದೆ, ಈ ಥರ್ಮೋಪ್ಲಾಸ್ಟಿಕ್ಗೆ ಉದಾಹರಣೆ ಆಗ್ತದೆ. ಅದ್ರ ಜೊತೆಗೆ ನಿಮಗೆ ಗಮನದಲ್ಲಿರಬೇಕು, ಈ PVC ಪೈಪ್ ಅಂತ ಕರೀತಾರೆ, ಪಾಲಿವಿನೈಲ್ ಕ್ಲೋರೈಡ್ ಅಂತ. ಸೊ ಅದು ಕೂಡ ಒಂದು ಪ್ಲಾಸ್ಟಿಕ್. ಪಾಲಿ ಅಂತ ಏನು ಬರ್ತದೆ ಅವೆಲ್ಲವೂ ಕೂಡ ಸಂಶ್ಲೇಷಿತ ವಸ್ತುಗಳೇ, ಪಾಲಿಮರ್ಸ್ ಅಂತ ಕರಿತೀವಿ. ಪಾಲಿವಿನೈಲ್ ಕ್ಲೋರೈಡ್ ಎಂಬುದು ಪ್ಲಾಸ್ಟಿಕ್. ಅದು ಒಂದು ರೀತಿಯ ಪ್ಲಾಸ್ಟಿಕ್ ಪೈಪ್ಗಳ ತಯಾರಿಕೆಯಲ್ಲಿ ನಾವೇನು ಮಾಡ್ತೀವಿ, ಬಳಸ್ತೀವಿ. ಈ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗೆ ಬಂದಾಗ ಏನು ಬಳಸ್ತೀವಿ ಮಕ್ಕಳೇ? ನಿಮಗೆ ಗಮನದಲ್ಲಿರ್ಬೋದು, ಈ ಐರನ್ ಬಾಕ್ಸ್ ಹಿಡಿಗಳು ನೋಡಿದ್ದೀರಾ ಕೆಲವು ಕಡೆ. ಐರನ್ ಬಾಕ್ಸ್ ಕೆಳಗಡೆ ಆ ಲೋಹ ಇರತಕ್ಕಂತಹ ಪ್ಲೇಟ್ ಏನಿದೆ, ಅದು ಎಷ್ಟೇ ಶಾಖವಾದರೂ ಕೂಡ ಆ ಹಿಡಿ ಮಾತ್ರ ಒಂದು ಚೂರೂ ಬೆಚ್ಚಗಾಗಿರೋದಿಲ್ಲ. ನೋಡಿ, ಆ ಹಿಡಿ ಒಂದು ಚೂರು ಬೆಚ್ಚಗಾಗಿರೋದಿಲ್ಲ. ನಾವು ಐರನ್ ಮಾಡ್ತೀವಿ, ಆದರೆ ಆ ಐರನ್ ಮಾಡಿರತಕ್ಕಂತಹ ಅದು ಶಾಖವನ್ನು ನಾವು ಸುಮಾರು 100-120 ಡಿಗ್ರಿ 300 ಡಿಗ್ರಿವರೆಗೂ ಉಷ್ಣತೆ ಇರ್ತದೆ. ಅರೈತ ಮಕ್ಕಳೇ, ಆದರೂ ಕೂಡ ಆ ಹಿಡಿ ಏನೂ ಆಗಿರೋದಿಲ್ಲ. ಸೊ ಅಂತಹ ಹಿಡಿ ಏನಿದೆಯಲ್ಲ, ಈ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ನಿಂದ ತಯಾರಾಗಿರ್ತದೆ. ಅದ್ರ ಜೊತೆಗೆ ಮಕ್ಕಳೇ, ನೀವು ಗಮನಿಸಿರ್ಬೋದು, ಮನೆಗಳಲ್ಲಿ ನಿಮ್ಮಮ್ಮ ಅಡುಗೆ ಮಾಡ್ಬೇಕಾದ್ರೆ ಕುಕ್ಕರನ್ನು ಬಳಸ್ತಾರೆ, ಹೌದಲ್ಲ? ಆ ಕುಕ್ಕರ್ನ ಹಿಡಿಗಳನ್ನು ಗಮನಿಸಿ. ಕುಕ್ಕರ್ನ ಹಿಡಿಗಳು ನೋಡಿ, ಗ್ಯಾಸಿಂದ ಆಗಲಿ ಒಲೆಯಿಂದ ಆಗಲಿ ಯಾವುದಾದ್ರು ಒಂದು ಮೂಲದಿಂದ ನಿಮಗೆ ಫ್ಲೇಮ್ಸ್, ಬೆಂಕಿಯ ಜ್ವಾಲೆಗಳು ಬರ್ತಾ ಇದೆ ಅಂದರೆ ಕುಕ್ಕರ್ನ ಹಿಡಿ ಏನೂ ಆಗಿರೋದಿಲ್ಲ. ಆದರೆ ಕುಕ್ಕರ್ ಕಾದು ಅದು ಒಳಗಡೆ ಇರತಕ್ಕಂಥ ಆಹಾರ ಬೆಂದಿರುತ್ತೆ.
ಹೌದಲ್ಲ. ಸೊ ಅಂತಹ ಹಿಡಿ ಏನಿದೆಯಲ್ಲ, ಆ ಹಿಡಿಕೆಗಳು ಅಥವಾ ಹೋಟೆಲ್ಗಳಿಗೆ ಹೋದಾಗ ಚಹಾ ಮಾಡತಕ್ಕಂಥ, ಟೀ ಮಾಡತಕ್ಕಂತಹ ಬಟ್ಟಲುಗಳ ಹಿಡಿಕೆಗಳಲ್ಲಿ ಏನ್ ಮಾಡಿರ್ತಾರೆ, ಈ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅನ್ನ ಬಳಸಿರ್ತಾರೆ. ಆದರೆ ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅನ್ನ ಪುನಃ ನಾವು ಮರುಬಳಕೆ ಮಾಡೋದಕ್ಕೆ ಮಾಡೋದು ಬಹಳ ಕಷ್ಟ. ಹಾಗಾಗಿ ಉತ್ಪನ್ನಗಳು ಕೂಡ ಕಡಿಮೆ, ಅದರ ಉತ್ಪನ್ನಗಳು ಕೂಡ ಕಡಿಮೆ. ಆದರೆ ಇಂತಹ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ನಿಂದ ನಾವು ಶಾಖದ ಬೆಂಕಿಯಲ್ಲಿ ಅಥವಾ ಶಾಖದಲ್ಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ ಅದರ ಪ್ರಯೋಜನ ಪಡ್ಕೋಬೇಕಾದ್ರೆ ಇಂತಹ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅನ್ನ ನಾವು ನಮ್ಮ ನಿತ್ಯ ಜೀವನದಲ್ಲಿ ಬಳಸ್ತೀವಿ. ಅರ್ಥ ಆಯ್ತು ಮಕ್ಕಳೇ? ಸೊ ಇದು ಒಂದು ಅಂಶ ಅಂದ್ರೆ ಪ್ಲಾಸ್ಟಿಕ್. ಇನ್ನ ಏನ್ ಸರ್ ಇದು ಪ್ಲಾಸ್ಟಿಕ್ ಏನೋ ಒಂದು ಒಳ್ಳೆ ಆವಿಷ್ಕಾರ ಆಯಿತು, ಆದರೆ ಇದು ನಮ್ಮ ನಿತ್ಯ ಜೀವನದಲ್ಲಿ ನಮಗೆ ಪ್ರಯೋಜನವಾಗಿದೆಯೇ ಅಥವಾ ಇದರಿಂದ ಏನಾದರೂ ನಮಗೆ ತೊಂದರೆಗಳಾಗಿದ್ದಾವೆ ಅನ್ನೋ ಒಂದು ಮಾತು ಗಮನದಲ್ಲಿ ಬರ್ತದೆ. ಮಕ್ಕಳೇ, ಇವತ್ತೆಲ್ಲ ವಿಜ್ಞಾನಿಗಳು ಕೂಡ, ಆಮೇಲೆ ಎಲ್ಲ ತತ್ವಜ್ಞಾನಿಗಳು ಕೂಡ, ಎಲ್ಲರೂ ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಅದು ನಿಮಗೂ ಗಮನದಲ್ಲಿದೆ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ. ಯಾಕೆ ಕಡಿಮೆ ಮಾಡಬೇಕು ಅಂತ ಪ್ರಶ್ನೆ ಬರ್ತದೆ. ಈ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಯಾಕೆ ಅನ್ನೋದನ್ನ ಸ್ವಲ್ಪ ಮುಂದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಪ್ಲಾಸ್ಟಿಕ್ನಿಂದ ನಮ್ಗೆ ಏನೇನು ಪ್ರಯೋಜನಗಳಾಗಿದೆ ಅನ್ನೋದನ್ನ ನಾವು ಸ್ವಲ್ಪ ಗಮನ ಹರಿಸೋಣ. ಸೊ ಪ್ಲಾಸ್ಟಿಕ್ ಇದೆಯಲ್ಲ, ಇವತ್ತು ಈ ಲೋಹಗಳ ಜಾಗವನ್ನ ಪ್ಲಾಸ್ಟಿಕ್ ಆಕ್ರಮಿಸಿಕೊಂಡ್ಬಿಟ್ಟಿದೆ. ಲೋಹದ ಜಾಗವನ್ನ ಪ್ಲಾಸ್ಟಿಕ್ ಆಕ್ರಮಿಸಿಕೊಂಡಿದೆ. ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಮಕ್ಕಳೇ. ಹಿಂದೆ ಸುಮಾರು 20 ವರ್ಷಗಳ ಹಿಂದಿನ ಕಾರ್ಗಳನ್ನು, ಹಿಂದಿನ 20 ವರ್ಷಗಳ ಹಿಂದಿನ ಬೈಕ್ಗಳನ್ನು ಸ್ವಲ್ಪ ಗಮನಿಸಿ. ಅಲ್ಲೆಲ್ಲದೂ ಕೂಡ ಆ ಮಡ್ ಗಾರ್ಡ್ ಏನಿತ್ತು, ಕಾರ್ನ ಮೇಲ್ಭಾಗಗಳೆಲ್ಲ ಏನಿತ್ತು, ಅವೆಲ್ಲವೂ ಕೂಡ ತಗಡುಗಳಿಂದ ರಚನೆ ಆಗ್ತಿತ್ತು. ಬಹಳ ಭಾರನೂ ಕೂಡ ಇರ್ತಿದ್ವು, ಹೌದಲ್ಲ. ಬೈಕ್ಗಳು ಭಾರ ಇರ್ತಿದ್ವಿ, ಕಾರ್ಗಳು ಕೂಡ ಭಾರ ಇರ್ತಿದ್ವಿ, ಕೆಲವು ವಿಮಾನಗಳು ಕೂಡ ತುಂಬ ಭಾರ ಇರ್ತಿದ್ವಿ. ಅರ್ಥ ಆಯ್ತಾ? ಆದರೆ ಈ ಪ್ಲಾಸ್ಟಿಕ್ನ ರಚನೆಯಲ್ಲಿ ಸ್ವಲ್ಪ ಗಟ್ಟಿಯ ರಚನೆಯನ್ನ ಕಂಡುಕೊಂಡಿರ್ತಕ್ಕಂತಹ ಪಾಲಿಮರ್ ಆಗಿರೋದ್ರಿಂದ ಈ ವಿಜ್ಞಾನಿಗಳು ಏನು ಮಾಡಿದ್ರು, ಈ ಆಟೋಮೊಬೈಲ್ ತಯಾರಕರು ಆ ಮಡ್ಗಾರ್ಡ್ಗೆ ಬದಲಾಗಿ, ಲೋಹದ ಮಡ್ಗಾರ್ಡ್ಗೆ ಬದಲಾಗಿ ಈ ಫೈಬರ್ ರೀತಿ ಇರತಕ್ಕಂತಹ, ಗಟ್ಟಿಯಾಗಿರತಕ್ಕಂತಹ ಫೈಬರ್ ರೀತಿಯಾಗಿರ್ತಕ್ಕಂತಹ, ಆಮೇಲೆ ತುಕ್ಕು ಹಿಡಿಯದಂತಹ, ಬಾಳಿಕೆ ಬರುವಂತಹ ಶೀಟ್ಗಳನ್ನು, ಪಾಲಿಮರ್ ಶೀಟ್ಗಳನ್ನು ತಯಾರು ಮಾಡಿ ಬೈಕ್ಗಳ ಮಡ್ಗಾರ್ಡ್ಗಳಿಗೆ, ಕಾರುಗಳ ಮುಂಭಾಗದ ಭಾಗಗಳಿಗೆ, ಡಿಸೈನಿಂಗ್ ಭಾಗಗಳಿಗೆ ಎಲ್ಲ ಏನು ಮಾಡಿದ್ರು, ಈ ಪ್ಲಾಸ್ಟಿಕ್ ಫೈಬರ್ ಶೀಟ್ಗಳನ್ನು ಹೊದಿಸೋದಕ್ಕೆ, ಡಿಸೈನಿಂಗಿಗೆ ಅನುಕೂಲ ಮಾಡೋದಕ್ಕೆ ಶುರು ಮಾಡಿದ್ರು. ಎಷ್ಟು ಇದೆ ನೋಡಿ ಮಕ್ಕಳೇ, ಅದರ ಇಂಪಾರ್ಟೆನ್ಸ್ ನೋಡಿ, ಪ್ರಾಮುಖ್ಯತೆ ನೋಡಿ. ಆಮೇಲೆ ಇಂತಹ ಫೈಬರ್ಗಳನ್ನು ತಯಾರು ಮಾಡಿ ಬುಲೆಟ್ ನಿರೋಧಕ ಗಾಜುಗಳನ್ನು ತಯಾರು ಮಾಡೋದಕ್ಕೆ ಶುರು ಮಾಡಿದ್ರು. ಶುರು ಮಾಡಿದ್ರು. ಹಾಗಾಗಿ ಪ್ಲಾಸ್ಟಿಕ್ ನಮಗೆ ಒಂದಲ್ಲ ಒಂದು ರೀತಿ ಪ್ರಯೋಜನ ನೋಡಿ. ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗೋದು ಈಸಿನೋ, ಪ್ಲಾಸ್ಟಿಕ್ ಬಿಂದಿಗೆಯಲ್ಲಿ ನೀರು ತೆಗೆದುಕೊಂಡು ಹೋಗೋದಕ್ಕೆ ಈಸಿನೋ? ಸ್ವಲ್ಪ ಯೋಚನೆ ಮಾಡಿ. ಅವಾಗ ಎಲ್ಲ ಏನಂತಾರೆ, ಅಯ್ಯಪ್ಪ ಅಷ್ಟೊಂದು ಭಾರವಾಗಿರ್ತಕ್ಕಂಥ ತಾಮ್ರದ ಬಿಂದಿಗೆಯಲ್ಲಿ ನೀರಲ್ಲಿ ಯಾರು ತೆಗೆದುಕೊಂಡು ಹೋಗ್ತಾ ಮಾಡೋದು, ಪ್ಲಾಸ್ಟಿಕ್ ಬಿಂದಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗೋ ಅಂತ ಶುರು ಮಾಡೋದು, ಹೌದಲ್ಲ ಮಕ್ಕಳೇ? ಹೀಗೆ ಪ್ಲಾಸ್ಟಿಕ್ ಎಂಬುದು ಲೋಹಗಳಿಂದ ಹಗುರವಾಗಿರೋದ್ರಿಂದ, ದೀರ್ಘಕಾಲದ ಬಾಳಿಕೆ ಬರೋದ್ರಿಂದ ಅದು ಕ್ರಿಯಾಪಟು ಅಲ್ಲ, ಪ್ಲಾಸ್ಟಿಕ್ ಕ್ರಿಯಾಪಟು ಅಲ್ಲ. ಹಾಗಾಗಿ ಅದನ್ನು ನಾವು ದೀರ್ಘಕಾಲ ನಾವು ಬಳಸಬಹುದು. ಆ ಒಂದು ಕಾರಣಕ್ಕೆ ಮತ್ತೆ ಅದು ಒಂದು ದುರ್ಬಲ ವಾಹಕ, ವಿದ್ಯುತ್ತನ್ನು ತನ್ನ ಮೂಲಕ ಹರಿಯೋದಕ್ಕೆ ಬಿಡೋದಿಲ್ಲ ಅಥವಾ ಶಾಖವನ್ನು ತನ್ನ ಮೂಲಕ ಹರಿಯೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಅದು ದುರ್ಬಲ ವಾಹಕ ಅಂತ ಕರಿತೀವಿ. ಈ ಕಾರಣಗಳಿಗೆ ನಾವು ಪ್ಲಾಸ್ಟಿಕ್ ಅನ್ನ ನಾವು ವಿದ್ಯುತ್ ಉಪಕರಣಗಳ ಜೋಡಣೆಯಲ್ಲಿ ಮತ್ತು ಶಾಖ ವಾಹಕಗಳಲ್ಲಿ, ಥರ್ಮೋಸೆಟ್ಟಿಂಗ್ ಅಂತ ಪ್ಲಾಸ್ಟಿಕ್ಗಳಲ್ಲಿ ಅವುಗಳನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಕಡೆಯೂ ಕೂಡ ಏನು ಮಾಡ್ತೀವಿ, ಪ್ಲಾಸ್ಟಿಕ್ ಅನ್ನ ಬಳಸ್ತಾ ಇದ್ದೀವಿ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗೋದು ಈಸಿ, ಅದರ ಬಳಕೆಯೂ ಈಸಿ, ಅದನ್ನು ತೊಳೆಯಬಹುದು, ಕ್ಲೀನಾಗಿ ಸ್ವಚ್ಛ ಮಾಡೋದು ಈಸಿ. ಇದೆಲ್ಲ ಕಾರಣದಿಂದ ಪ್ಲಾಸ್ಟಿಕ್ ಏನಿದ್ದು 21ನೇ ಶತಮಾನದಲ್ಲಿ ತನ್ನ ಪ್ರಾಬಲ್ಯವನ್ನ ಲೋಹಗಳನ್ನು ದಬ್ಬಿ, ಲೋಹಗಳನ್ನು ಒಂದು ಮೂಲೆಗೆ ಹಾಕಿ ಪ್ಲಾಸ್ಟಿಕ್ ಬಳಕೆಗೆ ಬಂತು. ಅರ್ಥ ಮಕ್ಕಳೇ? ಆದರೆ ಒಂದೇ ಒಂದು ವಿಪರ್ಯಾಸ ಏನಂದ್ರೆ, ಈ ಪ್ಲಾಸ್ಟಿಕ್ ಎಂಬುದು ಜೈವಿಕ ವಿಘಟನಕಾರಿ ಅಲ್ಲ. ಯಾವುದೇ ರೀತಿಯಾದಂಥ ಸೂಕ್ಷ್ಮ ಜೀವಿಗಳು ಅದನ್ನ ಕೊಳೆಸೋದು ಕಷ್ಟ. ಮಕ್ಕಳೇ, ನಿಮ್ಮ ಪುಸ್ತಕದಲ್ಲಿ ಒಂದು ಟೇಬಲ್ ಇದೆ, ದಾರ ಪ್ರಕೃತಿನಲ್ಲಿದ್ದಾಗ ಕೊಳ್ತೋಗೋದಕ್ಕೆ ಎಷ್ಟು ಟೈಮ್ ಬೇಕು, ಅದೇ ರೀತಿ ಒಂದು ಹಗ್ಗ ಬಿದ್ದಾಗ ಎಷ್ಟು ಟೈಮ್ ಬೇಕು, ಅದೇ ರೀತಿ ಒಂದು ಹಾಳೆ ಕಾಗದ ಪ್ರಕೃತಿನಲ್ಲಿ ಬಿದ್ದಾಗ ಕೊಳ್ತೋಗೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ ಎಲ್ಲ ಬರ್ತದೆ. ಆದರೆ
ಪ್ಲಾಸ್ಟಿಕ್ ಇದೆಯಲ್ಲ, ಇದು ಕೊಳೆತು ಹೋಗೋದಕ್ಕೆ ಅದು ಸಮಯವೇ ನಿಗದಿ ಇಲ್ಲ. ಅಂತಹ ಪರಿಸ್ಥಿತಿಯನ್ನ ನಮ್ಮ ವಿಜ್ಞಾನಿಗಳು ಎದುರಿಸ್ತಾ ಇದ್ದಾರೆ. ಕಂಡುಹಿಡಿದಿದ್ದೇನೋ ಕಂಡುಹಿಡಿದು ಬಿಟ್ರು, ಆದರೆ ಇದು ಕೊಳೆತು ಹೋಗೋದಿಲ್ವಲ್ಲ ಸರ್. ಕೊಳೆತು ಹೋಗ್ತಿದ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು ಮಕ್ಕಳೇ. ಕೊಳೆತು ಹೋಗ್ತಿದ್ರೆ ಏನಾಗ್ತದೆ? ಪರಿಸರದಲ್ಲಿ ಭೂಮಾಲಿನ್ಯ ಆಗ್ತದೆ, ಹೌದಲ್ಲ? ಆ ಹೆಚ್ಚಿನ ಪ್ರಮಾಣದ ಪ್ಲಾಸ್ಟಿಕ್ ಮತ್ತು ಗಾಜು ಇವೆಲ್ಲ ಏನಿದೆ ಈ ಮಾಲಿನ್ಯಕ್ಕೆ ಕಾರಣ ಆಗ್ತದೆ. ಸೊ ಹಾಗಾಗಿ ಏನಾಗಿದೆ, ಈ ಪ್ಲಾಸ್ಟಿಕ್ ಅನ್ನ ಬಳಕೆಯನ್ನ ನೀವು ಕಡಿಮೆ ಮಾಡಿ ಅಂತ ಈಗ ವಿಜ್ಞಾನಿಗಳು ಏನ್ ಮಾಡ್ತಾ ಇದ್ದಾರೆ, ಗೋಗರಿತಾ ಇದ್ದಾರೆ. ಹಾಗಾಗಿ ಪ್ರಮುಖವಾದಂತಹ ಪಟ್ಟಣಗಳಲ್ಲಿ, ಅಂಗಡಿಗಳಲ್ಲಿ, ಮಾರ್ಕೆಟ್ಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧ ಅಂತ ಹಾಕಿರ್ತಾರೆ ಮಕ್ಕಳೇ. ಯಾಕೆಂದ್ರೆ ಅದು ವಿಘಟನೆ ಒಳಗಾಗೋದಿಲ್ಲ, ಜೈವಿಕ ವಿಘಟೀಯವಲ್ಲ, ಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಸಪರೇಟ್ ಮಾಡಿ ಅಂತ ಹೇಳ್ತಾರೆ. ಅದು ಇನ್ನೂ ಒಂದು ಅಂಶ ಏನು ಹೇಳ್ತಾರೆ, ನೀವು ಮನೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಏನಾದರೂ ಬಳಸಿದ್ದಾದಲ್ಲಿ ಅದನ್ನು ಹೊರ ಹಾಕಬೇಕಾದರೆ ಕೊಳೆತು ಹೋಗುವ ವಸ್ತುಗಳನ್ನು ಒಂದು ಕಡೆ ಹಾಕಿ, ಪ್ಲಾಸ್ಟಿಕ್ ಮತ್ತು ಗಾಜಿನ ವಸ್ತುಗಳನ್ನು ಒಂದು ಕಡೆ ಹಾಕಿ ಅವುಗಳನ್ನು ಆದಷ್ಟು ಮರುಬಳಕೆಗೆ ಕೊಡ್ರಿ ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ ಅನ್ನ ಮರುಬಳಕೆಗೆ ಕೊಡ್ರಿ ಅಂತ ಹೇಳ್ತಾರೆ. ಈ ರೀತಿ ಮಾಡಿದಾಗ ಮಾತ್ರ ನಾವು ಎಲ್ಲೋ ಒಂದು ಕಡೆ ಪ್ಲಾಸ್ಟಿಕ್ನ ಪ್ರಮಾಣವನ್ನ ತಗ್ಗಿಸ್ಬೋದು ಅಥವಾ ಕುಗ್ಗಿಸ್ಬೋದು ಅಂತ ಅನಿಸುತ್ತೆ, ಹೌದಲ್ಲ ಮಕ್ಕಳೇ? ಸೊ ಹಾಗಾಗಿ ಈ ಪ್ಲಾಸ್ಟಿಕ್ ಅನ್ನ ಹೇಗೆ ನಿಯಂತ್ರಣಕ್ಕೆ ತರೋದು ಅನ್ನೋದು ಪ್ರಶ್ನೆ ಉದ್ಭವವಾಗ್ತದೆ. ಪ್ಲಾಸ್ಟಿಕ್ ಅನ್ನ ಹೇಗೆ ನಿಯಂತ್ರಣಕ್ಕೆ ತರುವುದು ಅಂತ. ಸೊ ಹಾಗಾಗಿ ಏನ್ ಮಾಡ್ತಾರೆ ವಿಜ್ಞಾನಿಗಳು 5 ಆರ್ಗಳನ್ನ ಕೊಟ್ಟಿದ್ದಾರೆ ಹೇಗೆ ಅದನ್ನ ಪ್ಲಾಸ್ಟಿಕ್ ಅನ್ನ ನಿಯಂತ್ರಣ ತರೋದಕ್ಕೆ. ಅದು ಯಾವುದಾದ್ರಾಗಿದೆ ಮಕ್ಕಳೇ, ಪ್ಲಾಸ್ಟಿಕ್ ಬಕೆಟ್ ಆಗಿರ್ಬೋದು, ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು, ಪ್ಲಾಸ್ಟಿಕ್ ತಂಬಿಗೆ ಅಥವಾ ಡಿಸೈನ್ ಬಟ್ಟೆಗಳು, ಚೇರು ಯಾವುದಾದ್ರಾಗಿರ್ಬೋದು. ಹಾಗಾದ್ರೆ ಅವುಗಳನ್ನ ಮಾಲಿನ್ಯ ಆಗದ ಹಾಗೆ ನಿಯಂತ್ರಣ ಹೇಗೆ ಮಾಡೋದು ಅನ್ನೋದಕ್ಕೆ 5 ಆರ್ಗಳನ್ನ ವಿಜ್ಞಾನಿಗಳು ಕೊಟ್ಟಿದ್ದಾರೆ. ಮೊದಲನೆಯದು ರೆಡ್ಯೂಸ್, ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ. ರೆಡ್ಯೂಸ್ ಕಡಿಮೆ ಮಾಡಿ ಅಂದ್ರೆ ಮಿತ ಬಳಕೆ. ಪ್ಲಾಸ್ಟಿಕ್ ಅನ್ನ ಮಿತವಾಗಿ ಬಳಸಿ, ಮಿತ ಬಳಕೆ. ಹೆಚ್ಚಿನ ಪ್ರಮಾಣ ಪ್ಲಾಸ್ಟಿಕ್ಗೆ ಮಾರು ಹೋಗಬೇಡಿ, ಸ್ವಲ್ಪ ಪ್ರಮಾಣದಲ್ಲಿ ಮಿತವಾಗಿ ಬಳಸಿ. ಅದು ಮೊದಲನೆಯ. ಇನ್ನು ಎರಡನೇ ಏನು ಹೇಳುತ್ತೆ ಅಂದ್ರೆ ರೀಯೂಸ್, ಅಂದ್ರೆ ಮರುಬಳಕೆ. ರೀಯೂಸ್ ಇದನ್ನು ನಾವು ಮರುಬಳಕೆ ಅಂತ ಕರಿತೀವಿ. ನೀವು ಯಾವುದೇ ಪ್ಲಾಸ್ಟಿಕ್ ಅನ್ನ ಬಳಸಿದ್ರೆ ಅದನ್ನು ನೀವು ಪುನಃ ಪ್ರಾಸೆಸಿಂಗ್ಗೆ ವಾಪಸ್ ಕೊಟ್ಬಿಡಿ, ಕಾರ್ಖಾನೆಗೆ ವಾಪಸ್ ಕೊಟ್ಬಿಡಿ. ನಿಮಗೆಲ್ಲ ಗೊತ್ತಿದೆ, ಹಳೆ ಶೀಶಾ, ಕಾಳಿ ಬಾಟ್ಲು ಅಂತ ಬರ್ತಾರೆ. ಅವ್ರು ಏನ್ ಮಾಡ್ತಾರೆ, ಗಾಜಿನ ಬಾಟಲ್ಗಳ ಜೊತೆಗೆ ಪ್ಲಾಸ್ಟಿಕ್ ಐಟಮ್ಸ್ ಅನ್ನು ತೆಗೆದುಕೊಂಡು ಹೋಗ್ತಾರೆ. ಮಕ್ಕಳೇ, ನೀವು ಒಂದು ಒಳ್ಳೆ ಕೆಲಸ ಮಾಡಿ, ಯಾರೇ ಬರಲಿ ಅವ್ರಿಗೆ ನಿಮ್ಮ ಮನೆಯಲ್ಲಿರತಕ್ಕಂಥ ಪ್ಲಾಸ್ಟಿಕ್, ಹಳೆಯದಾಗಿರ್ತಕ್ಕಂತಹ ವೇಸ್ಟ್ ಆಗಿರ್ತಕ್ಕಂಥ ಪ್ಲಾಸ್ಟಿಕ್ಗಳೇನಿದೆ ಅವುಗಳನ್ನ ದುಡ್ಡು ತೆಗೆದುಕೊಳ್ಳದೆ ವಾಪಸ್ ಅವ್ರಿಗೆ ಕೊಟ್ಬಿಡಿ. ಅವ್ರ ಜೀವನವರಿದ್ದಾರೆ ಮಕ್ಕಳೇ. ಅರ್ಥಾಯ್ತಲ್ಲ? ನೀವು ಅವ್ರಿಗೆ ಮಾಡತಕ್ಕಂಥ ಒಂದು ಉತ್ತಮವಾದಂತಹ ಕಾರ್ಯ, ದುಡ್ಡು ಇಸ್ಕೊಳಕ್ ಹೋಗ್ಬೇಡಿ. ಸಮಾಜಕ್ಕೆ ನಾವು ಮಾಡತಕ್ಕಂಥ ಉತ್ತಮವಾದಂತಹ ಒಂದು ಕಾರ್ಯ, ಯಾಕೆಂದ್ರೆ ಅದನ್ನ ಮರುಬಳಕೆಗೆ ಕೊಡ್ತಾ ಇದ್ದೀವಿ. ಅವನೇನ್ ಮಾಡ್ತಾನೆ, ಅದನ್ನ ಪ್ಲಾಸ್ಟಿಕ್ ಅಂಗಡಿಯಲ್ಲಿ, ಪ್ಲಾಸ್ಟಿಕ್ ಕಾರ್ಖಾನೆಯಲ್ಲಿ ಕೊಟ್ಟು ಅವನು ಅದರಿಂದ ದುಡ್ಡನ್ನು ಸಂಪಾದನೆ ಮಾಡ್ತಾನೆ. ಅಂದ್ರೆ ಅವನು ಕೂಡ ನಮ್ಮ ಪರಿಸರವನ್ನು ಸ್ವಚ್ಛ ಮಾಡ್ತಾ ಇದ್ದಾನೆ. ಆ ಒಂದು ಕಾರಣಕ್ಕೆ ನೀವು ಅವ್ರ ಹತ್ರ ದುಡ್ಡನ್ನ ಪಡ್ಕೋಬೇಡಿ. ನಿಮ್ಮ ಮನೆಯಲ್ಲಿರತಕ್ಕಂತಹ ಎಷ್ಟೇ ಪ್ಲಾಸ್ಟಿಕ್ ಇಲ್ಲಿ ಅವುಗಳನ್ನ ನೀವು ಫ್ರೀಯಾಗಿ ಕೊಟ್ಬಿಡಿ, ಅವನು ಉದ್ಧಾರ ಆಗ್ತಾನೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದು ರೀಯೂಸ್, ಮರು ಬಳಕೆ. ದೆನ್ ರೀಸೈಕಲ್, ಮೂರನೆಯದು ರೀಸೈಕಲ್ ಅಂದ್ರೆ ರೀಸೈಕಲ್ ಅಂದ್ರೆ ಏನಾಗ್ತದೆ ಅಂದ್ರೆ ಮರುಚಕ್ರೀಕರಣ. ಪುನಃ ಅವುಗಳನ್ನ ಬಳಸ್ತಾನೆ ಇರೋದು. ಅದನ್ನ ನಾವು ಹೇಳ್ತೀವಿ ಮರುಚಕ್ರೀಕರಣ. ಪುನಃ ಅವುಗಳನ್ನ ಪ್ರಾಸೆಸಿಂಗ್ಗೆ ಒಳಪಡಿಸಿ. ಅದಾದ್ಮೇಲೆ ರಿಕವರ್, ಮರಳಿ ಪಡೆ. ಮರಳಿ ಪಡೆ. ಸೊ ಅದಾದ್ಮೇಲೆ ಮರಳಿ ಪಡೆ ಅಂದ್ರೆ ನೀವು ಏನೇ ಇಲ್ಲಿ ಪ್ರಾಸೆಸಿಂಗ್ಗೆ ಒಳಪಡಿಸಿ, ಪ್ರಾಸೆಸಿಂಗ್ ಒಳಗಾದ ಮೇಲೆ ನೀವು ಪುನಃ ಅದನ್ನ ವಸ್ತುಗಳ ರೂಪದಲ್ಲಿ ಪುನಃ ನೀವೇನ್ ಮಾಡ್ತಾ ಹೋಗ್ರಿ, ಬಳಕೆ ಮಾಡ್ತಾ ಹೋಗ್ರೆ. ಈ ಪ್ಲಾಸ್ಟಿಕ್ ಅನ್ನ ನಾವು ಹೇಗೆ ಪುನಃ ನಮ್ಮ ನಿತ್ಯ ಜೀವನದಲ್ಲಿ ಮರುಬಳಕೆ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ನಾವೇನ್ ಮಾಡಿದ್ವಿ, 5 ಆರ್ಗಳನ್ನ ತೆಗೆದುಕೊಂಡಿದ್ವಲ್ಲ. ಆ 5 ಆರ್ಗಳಲ್ಲಿ ಕಡೆಯದೇ ರೆಫ್ಯೂಸ್ ಅಂತ, ನಿರಾಕರಿಸುತ್ತ. ಏನಾಗಿದೆ, ಇವತ್ತಿನ ಒಂದು ಜಾಗತಿಕ ಮಟ್ಟದಲ್ಲಿ ಪ್ಲಾಸ್ಟಿಕ್ನ ಹಾವಳಿ ಜಾಸ್ತಿ ಹೆಚ್ಚಾಗಿರೋದ್ರಿಂದವ, ಅದರಿಂದ ಹೆಚ್ಚು ಮಾಲಿನ್ಯ ಉಂಟಾಗ್ತಿರೋದ್ರಿಂದವ ನಾವು ಆದಷ್ಟು ಏನಾಗಬೇಕು, ಈಗ ಪ್ಲಾಸ್ಟಿಕ್ ಬಳಕೆಯನ್ನ ನಿರಾಕರಿಸಬೇಕು.
ಇದು ನಾವು ಮಾಡಬೇಕಾಗಿರತಕ್ಕಂಥದ್ದು. ಹಾಗಾಗಿ ಎಲ್ಲೇ ಹೋಗಲಿ ನಾವು ಆದಷ್ಟು ಬೇಕಾಗಿರತಕ್ಕಂಥ ನಮಗೆ ಸೂಕ್ತವಾಗಿರತಕ್ಕಂತಹ ಲೋಹದ ಪೊಟ್ಟಣಗಳು ಅಥವಾ ಬ್ಯಾಗ್ಗಳು, ಬಟ್ಟೆ ಬ್ಯಾಗ್ಗಳು ಅಂತೂ ಇದ್ದೇ ಇದೆ ಮಕ್ಕಳ. ಸೊ ತರಕಾರಿಗೆ ತರಕ್ಕೆ ಹೋಗಬೇಕು ಅಂದರೆ ಬಟ್ಟೆ ಬ್ಯಾಗನ್ನು ತೆಗೆದುಕೊಂಡು ಹೋಗೋಣ. ಪೊಟ್ಟಣಗಳನ್ನು ಮಾಡ್ಬೇಕಾದ್ರೆ ಪೇಪರ್ನಲ್ಲಿ ಪೊಟ್ಟಣಗಳನ್ನು ಮಾಡೋಣ. ಈ ರೀತಿ ನಾವು ಮಾಡೋದ್ರಿಂದ ನಾವು ಈ ಯಾವುದನ್ನ ಪ್ಲಾಸ್ಟಿಕ್ ಅನ್ನು ನಿರಾಕರಿಸಿದಂತೆ ಆಗುತ್ತೆ, ಅದನ್ನ ರೆಫ್ಯೂಸ್ ಮಾಡ್ದಂಗೆ ಆಗ್ತದೆ. ಈ ರೀತಿ ಮಾಡೋದ್ರಿಂದ ಆದಷ್ಟು ಪ್ರಮಾಣದಲ್ಲಿ ನಾವು ಪೊಲ್ಯೂಷನ್ ಅಂತ ನಾವೇನು ಕರೀತಾ ಇದ್ವಿ, ಪರಿಸರ ಮಾಲಿನ್ಯ, ಈ ಪರಿಸರ ಮಾಲಿನ್ಯವನ್ನ ಅದರೊಳಗೆ ಎಸ್ಪೆಷಲಿ ಪ್ಲಾಸ್ಟಿಕ್ ಮತ್ತು ಗಾಜುಗಳಿಂದ ನಾವು ತಡೆಗಟ್ಟಬಹುದು ಅನ್ನೋ ಒಂದು ಅಂಶ ಬರ್ತದೆ. ನೋಡಿ ಮಕ್ಕಳೇ, ಪ್ಲಾಸ್ಟಿಕ್ ನಮ್ಮ ಪರಿಸರ ಚೆನ್ನಾಗಿರ್ಬೇಕು ಅಂದ್ರೆ, ನಮ್ಮ ಪರಿಸರ ಪ್ಲಾಸ್ಟಿಕ್ ಮುಕ್ತವಾಗಿರ್ಬೇಕು ಅಂದ್ರೆ, ಈಗಿರುವಂತಹ ಪ್ಲಾಸ್ಟಿಕ್ ಅನ್ನ ಏನ್ ಮಾಡಬೇಕು ಅಂದ್ರೆ ಈ 5 ಹಂತಗಳನ್ನು ನಾವು ಫಾಲೋ ಮಾಡಿದ್ದೆ ಅದರಲ್ಲಿ ಆ ಪ್ಲಾಸ್ಟಿಕ್ ನಿಂದ ಉಂಟಾಗ್ತಾ ಇರತಕ್ಕಂತಹ ಹಲವಾರು ತೊಂದರೆಗಳನ್ನ ನಾವು ನಿವಾರಣೆ ಮಾಡಬಹುದು. ಈಗ ಪ್ಲಾಸ್ಟಿಕ್ ಬಳಕೆಯನ್ನ ಮಿತ ಮಾಡೋಣ, ಹೆಚ್ಚಿಗೆ ಬೇಡ, ಕಡಿಮೆ ಮಾಡೋಣ. ದೆನ್ ಅಕಸ್ಮಾತ್ ನಮ್ಮ ಮನೆಗಳಲ್ಲಿ ಪ್ಲಾಸ್ಟಿಕ್ ಇದ್ದದೇ ಅದನ್ನ ಮರುಬಳಕೆಗೆ ಫ್ಯಾಕ್ಟರಿಗೆ ಕೊಟ್ಟು ಮತ್ತೆ ಮರುಬಳಕೆ ಮಾಡೋಣ, ಮತ್ತೆ ಅದರ ಮರುಚಕ್ರೀಕರಣಕ್ಕೆ ಕಳಿಸೋಣ. ಅದ್ರ ಜೊತೆಗೆ ಮರುಚಕ್ರೀಕರಣ ಮತ್ತು ಮರುಬಳಕೆಯಲ್ಲಿ ಕಾರ್ಖಾನೆಗಳಲ್ಲಿ ಹಳೆ ಪ್ಲಾಸ್ಟಿಕ್ ನಿಂದ ಹೊಸ ಉತ್ಪನ್ನಗಳು ಉತ್ಪತ್ತಿ ಆಗ್ತವೆ. ಆ ಹೊಸ ಉತ್ಪನ್ನಗಳನ್ನು ನಾವೇನ್ ಮಾಡ್ಬೋದು, ಮರಳಿ ಪಡೆಯೋದು. ಅದನ್ನೇ ನಾವೇನಂದ್ರೆ ರೆಕವರ್, ಮರಳಿ ಪಡೆಯೋದು. ಇದ್ದನ್ನೇ ನಾವು ರೀಸೈಕಲ್ ಮಾಡೋದು, ಅಷ್ಟೇ, ಇನ್ನೇನಿಲ್ಲ, ಪಡೆಯೋದು. ಅದಾದ್ಮೇಲೆ ಈಗ ಯಾವುದೂ ಬೇಡ ಅಂದಾಗ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ನಾವು ಸಂಪೂರ್ಣವಾಗಿ ಮಕ್ಕಳೇ ನಿಮ್ಗೆ ಅನ್ನಿಸ್ಬೋದು ಪ್ಲಾಸ್ಟಿಕ್ ಇಲ್ಲದೆ ಬದುಕೋದಕ್ಕೆ ಸಾಧ್ಯನಾ ಅಂತವ. ಇಲ್ಲ ಮಕ್ಕಳೇ, ಕೆಲವು ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಪ್ಯಾಕೆಟ್ಗಳು, ಪ್ಲಾಸ್ಟಿಕ್ ಬಟ್ಟಲುಗಳು ಅಥವಾ ಪ್ಲಾಸ್ಟಿಕ್ ಪರಿಕರಗಳು ಏನಿದೆ ಅವು ಕೆಲವು ಸಂದರ್ಭದಲ್ಲಿ ಬೇಕಾಗ್ತಾ ಇರ್ತದೆ, ಅರ್ಥ ಆಯ್ತಾ? ಆದರೂ ಕೂಡ ಇರೋದ್ರಲ್ಲೇ ನಾವು ಪ್ಲಾಸ್ಟಿಕ್ ಅನ್ನು ಮುಕ್ತವಾಗಿರಿಸೋಣ ಅನ್ನೋದು ಒಂದೇ ಉದ್ದೇಶ ಅಷ್ಟೇ. ಪ್ಲಾಸ್ಟಿಕ್ ಮುಕ್ತವಾಗಿ ಇರಬೇಕು ನಮ್ಮ ದೇಶ ಅಂದ್ರೆ ಏನ್ ಮಾಡಬೇಕು, ನಾವು ನೇರವಾಗಿ ನಾವು ಹೇಳಬೇಕು ಅಂದ್ರೆ ರೆಫ್ಯೂಸ್, ನಿರಾಕರಿಸಬೇಕು. ಇದೊಂದೇ ಮಾರ್ಗ ಮಕ್ಕಳೇ. ಇಲ್ಲ ಅಂದ್ರೆ ಪ್ಲಾಸ್ಟಿಕ್ನ ಪ್ರಮಾಣ ಬೆಳೀತಾ ಹೋಗ್ತದೆ. ನಿಮ್ಗೆಲ್ಲ ಗೊತ್ತಿದೆ, ನಾವು ಸಮುದ್ರದ ತೀರಗಳನ್ನ ಮತ್ತೆ ನದಿ ತೀರಗಳನ್ನು ನಾವು ಹೆಚ್ಚಾಗಿ ಗಮನಿಸಿದಾಗ ಪ್ರವಾಸಿಗರು ಏನು ವಿಸಿಟ್ ಕೊಡ್ತಾರೆ ಅವರೆಲ್ಲರೂ ಕೂಡ ಬಳಸತಕ್ಕಂಥ ಪ್ಲಾಸ್ಟಿಕ್ ಪರಿಕರಗಳೇನಿದೆ, ಪ್ಲಾಸ್ಟಿಕ್ ಬಾಟಲ್ಗಳು, ಎಸ್ಪೆಷಲಿ ಪ್ಲಾಸ್ಟಿಕ್ ಬಾಟಲ್ಗಳು ಮತ್ತು ಪ್ಲಾಸ್ಟಿಕ್ ಬಟ್ಟಲುಗಳೇನಿದೆ ಇವೆಲ್ಲವೂ ಕೂಡ ಒಂದ್ ಕಡೆ ರಾಶಿ ಆಗ್ತಾ ಇರ್ತದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಈ ರೀತಿ ಮಾಡೋದ್ರಿಂದ ಅಲ್ಲಿ ಇರ್ತಕ್ಕಂತಹ ಪರಿಸರನೂ ಕೂಡ ನಾವು ಮಾಲಿನ್ಯಗೊಳಿಸ್ದಂಗೆ ಆಗ್ತದೆ. ಅದ್ರ ಜೊತೆಗೆ ನಾವುಗಳನ್ನ ಪುನಃ ಮರುಬಳಕೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಮಕ್ಕಳೇ. ಇದರಿಂದ ಆರ್ಥಿಕತೆಗೂ ಕೂಡ ತೊಂದರೆ ಉಂಟಾಗ್ತದೆ ನಮ್ಮ ದೇಶದಲ್ಲಿ. ಹಾಗಾಗಿ ಯಾವುದೂ ಬೇಡ ಅಂದ್ರೆ ಕಡೆಯ ಹಂತವೇ ರೆಫ್ಯೂಸ್, ಬಳಕೆಯನ್ನ ನಿರಾಕರಿಸುವುದು. ಹೀಗೆ ಮಾಡಿದ್ದೇ ಆದಲ್ಲಿ ನಾವು ಪ್ಲಾಸ್ಟಿಕ್ ಮಾಲಿನ್ಯವನ್ನ ನಾವು ತಪ್ಪಿಸಬಹುದು. ಅರ್ಥ ಆಯ್ತಾ ಮಕ್ಕಳೇ? ಇದುವರೆಗೂ ಕೂಡ ನಾವು ಈ ಸಂಶ್ಲೇಷಿತ ಎಳೆಗಳು ಪಾಠದಲ್ಲಿ ಎಲ್ಲ ಪಾಲಿಮರ್ಗಳು, ಆಕ್ಚುಲಿ ಪಾಲಿಮರ್ಸ್ ಅಂತ ಕರಿತೀವಿ ಮಕ್ಕಳೇ. ಪಾಲಿಮರ್ಸ್ ಅಂತ ಮಾನೋಮರ್ ಘಟಕಗಳಿಂದ ಆದಂತಹ ರಚನೆಗಳನ್ನ ಪಾಲಿಮರ್ಗಳಂತ ಕರಿತೀವಿ. ಇಂತಹ ರೇಯನ್, ನೈಲಾನ್, ಪಾಲಿಸ್ಟರ್, ಆಕ್ರಿಲಿಕ್ ಬಳಕೆ, ಅದ್ರ ಜೊತೆಗೆ ಪ್ಲಾಸ್ಟಿಕ್, ಇವೆಲ್ಲವೂ ಕೂಡ ಕೃತಕವಾಗಿ ತಯಾರಾಗಿರತಕ್ಕಂತಹ ಸಂಶ್ಲೇಷಿತ ವಸ್ತುಗಳು. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಶಿಕ್ಷಕರನ್ನ ಕೇಳ್ರಿ, ಅಭ್ಯಾಸದಲ್ಲಿರೋ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀರಿ. ಏನಾದರೂ ಡೌಟ್ ಬಂದ್ರೆ ನಿಮ್ಮ ಶಿಕ್ಷಕರನ್ನ ಕೇಳ್ಕೊಂಡು ನಿಮ್ಮ ಡೌಟನ್ನು ಬಗೆಹರಿಸಿಕೊಳ್ರಿ ಮಕ್ಕಳೇ. ಸೊ ಇದುವರೆಗೂ ಈ ಪಾಠವನ್ನು ಕೇಳಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಮಕ್ಕಳು.